ತಿರುಪತಿ ವೆಂಕಟರಮಣ ಸ್ವಾಮಿ ಕಾಪಾಡಪ್ಪ, ಕಾಪಾಡು. Basic of Indian economic growth. उत्तिष्ठ उत्तिष्ठ गोविंद, उत्तिष्ठो गरुड़ध्वज, उत्तिष्ठ कमलाकांत, त्वयि शेषाद्रिशेखर विभो तव सुप्रभातौ. ಯಾವನೋ ಇವನು ಈ ರೀತಿ ಹೊತ್ತು ಗೊತ್ತಿಲ್ಲ ಸುಪ್ರಭಾತ ಹಾಡಿದ್ರೆ ವೆಂಕಟರಮಣ ಸ್ವಾಮಿ ಕೋಪ ಬಂದ್ಬಿಡುತ್ತೆ. ಅಡ ಆ ತಿರುಪತಿ ತಿಮ್ಮಪ್ಪ ಎದ್ದು ಆಗ್ಲೇ 3 ಗಂಟೆ ಆಯ್ತು. ಗಂಟೆ ನೋಡಿ ಎಷ್ಟಾಯ್ತು? ಎಷ್ಟು? 7 ಗಂಟೆ ಆಯ್ತು. ಫ್ಯಾಕ್ಟ್ರಿ ಹೋಗೋದಕ್ಕೆ 10 ನಿಮಿಷ ಬಾಕಿ ಇದೆ. ನೀವು ಬ್ಲಡಿ ಫುಲ್ ಬೇಗ ಎಬ್ಬಿಸ್ಬಾರ್ದ ನೋಡ.
ಅಣ್ಣ ಅಣ್ಣ ಆ ದೇವ ಮೇಲಿಂದ ಬರಲಿ ನನಗೇಳೊಂದು ವರ ನೀನು ಎನ್ನಲಿ ಏನನ್ನು ನಾನು ಬೇಡುವುದಿಲ್ಲ ಏನನ್ನು ನಾನು ಬೇಡುವುದಿಲ್ಲ ನನ್ನಾಸೆ ಪೂರೈಸಲು ಇಲ್ಲಿ ದೇವರಂತ ಅಣ್ಣ ಇಲ್ಲದೆ ಸ್ವಾಮಿ ದಯ ಮಾಡು ಎಂದು ಹೇಳುವೆ ಅಣ್ಣ ಮಳೆಯಾದರೇನು ಗುರಿ ಬಿಸಿಲಾದರೇನು ನೆರಳಾಗಿ ನೀನಿಲ್ಲವೇ ಆನಂದವನ್ನು ಈ ಬಾಳಲ್ಲಿ ನೀನು ನನಗೆಂದು ತರಲಿಲ್ಲವೇ ಪ್ರೀತಿಯ ಹಿತಾಹಿತ ಸ್ನೇಹದ ಸುಖ ಸುಖ ಬದುಕಲಿ ತಂದೆ ಹರುಷವ ಕಂಡೆ ಬಾಳೊಂದು ಹಾಡಾಗೆ ನೋಡಿರುತ್ತ ಸೊಗಸಾಗಿದೆ ನೋಡಿರುತ್ತ ಸೊಗಸಾಗಿದೆ ಅಣ್ಣ ಆಕಾಶದಿಂದ ಅರವಿನೂರವಾಗಿ ಇರಲಾರೆಂದೆಂದಿಗೂ ಕನಸಲ್ಲೂ ಕೂಡ ನಾನಿನ್ನನು ಅಗಲಿ ಇರಲಾರೆ ನನ್ನಾರೆಗೂ ತಾಯಿಯ ಸವಿ ನುಡಿ ತಂದೆಯ ನಡೆ ನುಡಿ ನಿನ್ನಲಿ ಕಂಡೆ ಅಚ್ಚರಿಗೊಂಡೆ ಊರೆಲ್ಲ ಬೆರಗಾಗಿದೆ ಅಣ್ಣ ಈ ನಮ್ಮ ಅನುಬಂಧಕ್ಕೆ ಈ ನಮ್ಮ ಸಂತೋಷಕ್ಕೆ ಅಣ್ಣ ತಮ್ಮ ಆ ದೇವ ಮೇಲಿಂದ ಬರಲಿ ನನಗೇಳೊಂದು ವರ ನೀನು ಎನ್ನಲಿ ಏನನ್ನು ನಾನು ಬೇಡುವುದಿಲ್ಲ ನನ್ನಾಸೆ ಪೂರೈಸಲು ಇಲ್ಲಿ ದೇವರಂತ ಅಣ್ಣ ಇಲ್ಲವೇ ಸ್ವಾಮಿ ದಯ ಮಾಡು ಎಂದು ಹೇಳುವೆ ಅಣ್ಣ ತಮ್ಮ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಲವ್ ಪ್ರೇಮ ವಾಟ್ ಎ ಬ್ಯೂಟಿಫುಲ್ ವರ್ಡ್ ಕೃಷ್ಣನಿಗೆ ರಾಧಾ ನಳನಿಗೆ ದಮಯಂತಿ ಸಲೀಂಗೆ ಅನಾರ್ಕಲಿ ದೇವದಾಸ್ಗೆ ಪಾರ್ವತಿ ನಿನ್ಗೆ ಅವಳ ಗತಿ ಇದ್ದಾಳೆ ಎಲ್ಲ ಇಲ್ಲೇ ಈ ಕಾಲೇಜಿನಲ್ಲೇ ಹುಡುಗ ಹುಡುಗಿರಿಗೆ ಬೇರೆ ಬೇರೆ ಕಾಲೇಜ್ ಆದ್ರೂ ಇರೋದು ಒಂದೇ ಕಾಂಪೌಂಡ್ ನಲ್ಲಿ ಇಲ್ಲೇ ಎಲ್ಲೋ ಇದ್ದಾಳೆ ಎಲ್ಲಿ 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 ಓ ಮೈ ಡಾರ್ಲಿಂಗ್ ಮೇಡಮ್ ಅಲ್ಲೆಲ್ಲಿ ನೋಡ್ತೀರಾ ಇಲ್ಲಿ ನೋಡಿ ವಾಸನೆ ಪರಿಮಳ ವಾಸನೆ ವಾಟ್ ಎ ಫೈನ್ ಸ್ಮೆಲ್ ಸುಗಂಧ ವಾಸನೆ ಮೇಡಮ್ ನೀವು ಯೂಸ್ ಮಾಡೋ ಸೆಂಟ್ ಯಾವುದು ನಾನ್ಸೆನ್ಸ್ ಸೆಂಟ್ ಯೂಸ್ ಮಾಡೋ ಅಭ್ಯಾಸ ನನಗಿಲ್ಲ ಮತ್ತೆಲ್ಲಿಂದ ಬರ್ತಾ ಇದೆ ಈ ವಾಸನೆ ಬೈ ದಿ ಬಾಯ್ ತಮ್ಮ ಹೆಸರು ಮಲ್ಲಿಗೆ
ಅದಕ್ಕೇನೆ ನಿಮ್ಮ ಹತ್ರ ಮಲ್ಲಿಗೆ ಸುವಾಸನೆ. ಯಾಕೆ ಮೇಲ್ ಬರ್ತೀರಾ? ಮೊದಲು ಇಲ್ಲಿ ಓದಿ, ಆಮೇಲೆ ಗೊತ್ತಾಗುತ್ತೆ ನಾನು ಯಾಕೆ ಮೇಲ್ ಬರ್ತಾ ಇದ್ದೀನಿ ಅಂತ. ರೆಡಿ? ಐ ಲವ್ ಯು. ಅದೇ ಅದೇ ಹಲೋ ಮೈ ಡಿಯರ್. ಶಟ್ ಅಪ್. ಹಲೋ ಹಲೋ. ಐ ಸೆಡ್ ಶಟ್ ಅಪ್. ಲೇ ರತಿ, ಎಲ್ಲಿಗೆ ಹೋಗ್ತಿ? ಬ್ಯಾಡವಾ ಇವನ ಪ್ರೀತಿ? ಆಯ್ತಾ ನಿನ್ ಮುಖಕ್ಕೆ ಮಂಗಳಾರತಿ? ಹೃದಯದ ಬಾಗಿಲು ತೆಕ್ಕೊಂಡು ಬಾ ಅಂತ ಕರೆನ ಹತ್ರ ಬರ್ದೆ, ಹೃದಯದ ಬಾಗಿಲಿಗೆ ಬೀಗ ಹಾಕೊಂಡು ಕೂತಿರೋ ಆ ಸುಧಾಕರ್ನ ಹತ್ರ ಹಲಕಿರಿತಾ ಇದ್ದಾಳೆ ಈ ಮಾಲತಿ. ಸುಧಾಕರ್, ಏನಾದ್ರೂ ಸರಿ, ನೀವೇ ನನ್ ಸೇವ್ ಮಾಡ್ಬೇಕು. ಸಾಧ್ಯ? ಅದಕ್ಕಲ್ಲ ಸುಧಾಕರ್, 3-4 ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪೆಷಲಿ ಇಂಗ್ಲಿಷ್ ಡ್ರಾಮಾದಲ್ಲಿ ತುಂಬಾ ವೀಕ್ ಆಗಿದ್ದೀನಿ. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ ಮಾಡ್ತೀನಿ. ನಾನು ನಿಂತರ ವಿದ್ಯಾರ್ಥಿನೇ, ಇನ್ನು ಕಲಿತಾನೆ ಇದ್ದೀನಿ. ಆದ್ರೂ ಯು ಹ್ಯಾವ್ ದಿ ಕೆಪಾಸಿಟಿ ಟು ಟೀಚ್. ಡೈಲಿ 1 ಅವರ್ ಕೋಚ್ ಮಾಡಿದ್ರೆ ಸಾಕು. ನಿನ್ಗಷ್ಟು ನಂಬಿಕೆ ನನ್ನ ಮೇಲಿದ್ರೆ ಖಂಡಿತ ಖಂಡಿತ ಕಲಿ. ಥ್ಯಾಂಕ್ ಯು ವೆರಿ ಮಚ್. ನಗ್ತಿದ್ದಾಳೆ, ಹಲ್ಕಿರಿತಿದ್ದಾಳೆ. ಸುಧಾಕರ ಅವಳು ನೋವು ಮಾಡಕ್ ಒಪ್ಕೊಂಡೇ ಬಿಟ್ಟ. ಅವನ್ ಲಕ್ಕಿ ಫೆಲೋ ಕಣ. ಲಕ್ಕಿ ಫೆಲೋ ಅಲ್ಲ ಕಣೋ, ಪೂರ್ ಫೆಲೋ. ಅವಳು ಧನಲಕ್ಷ್ಮಿ, ಇವನ ಸುಧಾಮ. ಅವಳು ಕಾರು, ಇವನ ಸೈಕಲ್. ಅವಳದು ಮಾಡರ್ನ್ ಡ್ರೆಸ್ಸು, ಇವೊಂದು ಹರ್ಕಲ ಡ್ರೆಸ್ಸು. ಸರಿ, ಇವನಿಗೆ ಪಾಠ ಕಲಿಸ್ಲೇಬೇಕು. ಪಾಠ ಕಲಿಸ್ಬೇಕು ಅಂದ್ರೆ ಒಂದು ಸೂಟ್ ಹೊಲಿಸ್ಲೇಬೇಕು. ಸೂಟ್ ಹೊಲಿಸ್ಬೇಕು ಅಂದ್ರೆ ಡೊನೇಷನ್ ಕಲೆಕ್ಟ್ ಮಾಡ್ಲೇಬೇಕು. ಹಿಡ್ಗ, ನೀವೆಲ್ಲ ಎಷ್ಟೆಷ್ಟು ಡೊನೇಷನ್ ಕೊಡ್ತೀರಾ? ಕೊಡ್ರೋ. ಡೊನೇಷನ್ ಧರ್ಮ, ಡೊನೇಷನ್ ಧರ್ಮ, ಡೊನೇಷನ್ ಧರ್ಮ, ಡೊನೇಷನ್ ಧರ್ಮ, ಡೊನೇಷನ್ ಧರ್ಮ, ಡೊನೇಷನ್. ಚಡ್ಡಿಗಾಯ್ತು, ಸೂಟ್ಗೆ ಡೊನೇಷನ್ ಧರ್ಮ, ಡೊನೇಷನ್ ಧರ್ಮ. ಡೊನೇಷನ್ ಯಾಕೋ? ಯಾಕೆಂದ್ರೆ ಮಾಲ್ತಿ ಜೊತೆ ನೀನ್ ಜಾಲಿಯಾಗಿ ಸುತ್ತುವಾಗ ಲಕ್ಷಣವಾಗಿ ಸೂಟು ಬೂಟು ಹಾಕೊಳ್ಳಿ ಅಂತ. ನಾನ್ ಬಡವಾನೇ ಆಗಿರ್ಬೋದು, ಅದ್ರ ಭಿಕ್ಷೆ ಬೇಡ್ಕೊಂಡು ಶೋಕಿ ಮಾಡೋ ಆಸೆ ನನ್ಗಿಲ್ಲ. ಹಾಗಲ್ಲ ಫ್ರೆಂಡ್. ಫ್ರೆಂಡ್ ಕೂಗೋದ್ ಫ್ರೆಂಡ್ ಅಂತ, ಮಾಡೋದು ಮಾತ್ರ ಇನ್ಸಲ್ಟ್. ಎಲ್ಲ ಇವನ ಏನೋ ಲವ್ ಮಾಡ್ತಾನೆ, ಹೆಲ್ಪ್ ಮಾಡೋಣ ಅಂದ್ರೆ ಲವ್. ನೋಡೋ, ಒಂದ್ ಗಂಡು ಹೆಣ್ಣು ಮಾತಾಡಿದ ತಕ್ಷಣ ಅವ್ರು ಲವ್ ಮಾಡ್ಕೋತಾ ಇದ್ದಾರೆ ಅಂತ ತಿಳ್ಕೊಡೋದು ಅವಿವೇಕ. ಕಿಟ್ಟು, ದೇವ್ ನಿನ್ಗೆ ಎಷ್ಟು ಹಣ ಕೊಟ್ಟಿದ್ದಾನೋ ಅಷ್ಟೇ ಸ್ವಾಭಿಮಾನ ನನಗೂ ಕೊಟ್ಟಿದ್ದಾನೆ. ಮಾಮಂತೆ ನೋಟಿಸ್ ಬೋರ್ಡ್ ನೋಡ್ತೀಯಾ? ನೋಡ್ಲಿಲ್ಲ? ಏನ್ ಸಮಾಚಾರ? ಆ ಹೊಸ ಮ್ಯಾನೇಜರ್ ಸಂಪತ್ತು ತರಲೆ ಮಾಡ್ತಿದ್ದಾನೆ. ಯಾಕೆ? ಪ್ರತಿ ವರ್ಷ 3 ತಿಂಗಳು ಬೋನಸ್ ಕೊಡ್ತಿದ್ರಲ್ಲ, ಅದಿಲ್ವಂತೆ. ಯಾಕಂತೆ? ಬರೀ 1 ತಿಂಗಳು ಬೋನಸ್ ಮಾತ್ರ ಕೊಡೋದು ಅಂತ ಹೇಳ್ತಿದ್ದಾನೆ. ಕಾರ್ಮಿಕರನ್ನ ಮೂಗೆತ್ಕೊಡುತ್ತ ತಿಳ್ಕೊಂಡಿದ್ದಾನ ಅವನು. ನಡೆಯೋದೇನು ವಿಚಾರಿಸೋಣ. ಕೊಡ್ತಿರೋದು ಬೋನಸ್, ಪುಕ್ಸೆಟ ಹಣ. ಅದನ್ನ ತಿಳ್ಕೊಡದೆ ಅಸ್ಬೇಕು ಇಸ್ಬೇಕು ಅಂತ ಗಲಾಟೆ ಮಾಡ್ತೀರಾ? ನೀವೇನ್ ಧರ್ಮ ಕೊಡ್ತಿಲ್ಲ. ಈ ಹಣ ನಮ್ಮ ದುಡಿತದಿಂದ ಬಂದ ಲಾಭ, ಅದ್ರಲ್ಲಿ ಪಾಲ್ ಕೊಡ್ತಿದ್ದೀರಾ ಅಷ್ಟೇ. ಪಾಲಲ್ಲ, ಭಿಕ್ಷೆ. ಭಿಕ್ಷೆ ತಗೊಳಕ್ ನಾವೇನ್ ಭಿಕ್ಷಿಕರಲ್ಲ, ಕಾರ್ಮಿಕರು. ಬೆವರು ಸುರಿಸಿ ಕೆಲಸ ಮಾಡ್ತಿದ್ದೀವಿ. ಸುಮ್ಮನೆ ಕೆಲಸ ಮಾಡ್ತಿದ್ದೀರಾ? ಪ್ರತಿ ತಿಂಗಳು ಸಂಬಳ ಎಣಿಸ್ಕೊಳಲ್ವಾ? ಆ ಮಾತಲ್ಲ ಈಗ ಯಾಕ್ರಿ? ನಮ್ಮ ಯಜಮಾನರು ನಮ್ಗೆ 3 ತಿಂಗಳು ಬೋನಸ್ ಕೊಡ್ತಿದ್ರು. ಅದೆಲ್ಲ ಈಗ ಸಾಧ್ಯ ಇಲ್ಲ. ನೀವೇ ನಿಮ್ ಕೈಯಿಂದ ಕೊಡ್ತಿದ್ದೀರಲ್ಲ, ಈ ಫ್ಯಾಕ್ಟ್ರಿ ನಿಮ್ ತಾತ ಮನೆ ಆಸ್ತಿ ತಿಳ್ಕೊಂಡಿದ್ದೀರಾ? ತಾತನ ಮನೆದಲ್ಲ, ಮಾವನ ಮನೆ ಆಸ್ತಿ. ನಾಳೆ ನಾನು ಅವ್ರ ಮನೆ ಅಳಿ ಆಗೋನು, ಅದ್ ಗೊತ್ತೇ ನಿನ್ಗೆ? ರೀ ನೀವು ಅವ್ರ ಮನೆ ಅಳಿಯನಾದ್ರೂ ಆಗಿ, ಅವ್ರ ಮನೆ ವಾಚ್ಮ್ಯಾನ್ ಆದ್ರೂ ಆಗಿ, ಅದು ನಮಗ್ ಬೇಕಾಗಿಲ್ಲ. ನಮಗ್ ಬೇಕಾಗಿರೋದು 3 ತಿಂಗಳು ಬೋನಸ್. ಅದನ್ನ ಕೊಡ್ತೀರಲ್ವಾ? ಅಷ್ಟು ಹೇಳಿ. ಕೊಡೋದಿಲ್ಲ. ಏನ್ ಮಾಡ್ತೀರಾ? ಮ್ಯಾನೇಜರ್, ಇನ್ 1 ವಾರ ಟೈಮ್ ಕೊಡ್ತೀವಿ. ಅಷ್ಟರಲ್ಲಿ ನ್ಯಾಯವಾದ ನಮ್ಮ ಬೇಡಿಕೆನ ಪೂರೈಸಿದ್ರೆ ಸರಿ, ಇಲ್ದಿದ್ರೆ ನಾವೇನ್ ಮಾಡ್ಬೇಕು ಅನ್ನೋದು ನಮಗ್ ಗೊತ್ತು. ಏನಾದ್ರೂ ಮಾಡ್ಕೊಳ್ಳಿ, ನಾನೇನ್ ಮಾಡ್ಬೇಕು ಅನ್ನೋದು ನನ್ಗೂ ಗೊತ್ತು. ನೋಡೋಣ. ಸಣ್ಣಪ್ಪ ಸ್ವಾಮಿ, ಈ ಕೆಲಸಗಾರರು ಕುರುಕ್ಷೇತ್ರ ಆರಂಭ ಮಾಡೋದಕ್ಕಿಂತ ಮುಂಚೆ ನನಗೊಬ್ಬ ಶಕುನಿ ಪಾತ್ರ ಮಾಡೋನ್ ಬೇಕು. ಬೇಗ ರೆಡಿ ಮಾಡು. ಆ ಮಹಾಭಾರತ ಶಕುನಿ ಏನು ಪ್ರಯೋಜನ ಇಲ್ಲ. ಆ ಪಾತ್ರನ ನಾನ್ ಮಾಡಿ ತೋರಿಸ್ತೀನಿ, ತಾವು ಸುಮ್ಗೆ ಬಿಡಿ. ಸುಧಾ, ಯಾಕೆ ಹೀಗೆ ಕೂತಿದ್ಯಾ? ಹೋಗಿ 1 ಕಪ್ ಕಾಫಿ ತಗೊಂಬಪ್ಪ. ಕಾಫಿ ಪುಡಿ ಇಲ್ಲ. ಹಾಲು ಇಲ್ಲ. ಬಿಸಿನೀರು ಅದೂ ಇಲ್ಲ. ತೆರಿ, ಏನ್ ತಾಪತ್ರಯನಯ ಇದು? ಈ ತಾಪತ್ರಗೋಸ್ಕರನೇ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೆ. ಏನು, ಹೋಟ್ಲಿಗೆ 1 ಕಪ್ ಕಾಫಿ ತರೋಣ ಅಂತನಾ? ಅಲ್ಲ, ಓದೋದನ್ನ ಬಿಟ್ಬಿಟ್ಟು ಕೆಲ್ಸಕ್ಕೆ ಸೇರೋದು ಅಂತ. ಏನು,
ಒದ್ದ ಅಂದ್ರೆ 32 ಹಲ್ಲು ಉದೋಗ್ಬಿಡ್ಬೇಕು. ಬಡವ ರಾಸ್ಕಲ್, ಕೆಲ್ಸಕ್ಕೆ ಸೇರ್ತೀನೋ ಕೆಲ್ಸಕ್ಕೆ? ನಿಮ್ ತಾತ ಅಲ್ಲಿ ಕಾದಿದ್ದಾನೆ, ಮೊಮ್ಮಗ ಬರ್ತಾನೆ ಕೆಲ್ಸ ಕೊಡ್ಸೋಣ ಅಂತ. ಏಯ್, ನಾನೇನೋ ದೊಡ್ಡದಾಗಿ ನನ್ನ ತಮ್ಮ ಓದಿ ಡಾಕ್ಟ್ರು ಇಂಜಿನಿಯರ್ ಆಗ್ತಾನೆ ಅಂತ ಆಸೆ ಇಟ್ಕೊಂಡಿದ್ರೆ ನೀವ್ ಓದೋದೇ ಬಿಟ್ಬಿಡ್ತೀಯನ? ಏ ಮುಟ್ಟಾಳ, ಮನುಷ್ಯನಾದವನ್ಗೆ ಹಿಡಿದ ಕೆಲ್ಸ ಸಾಸೋ ಛಲ ಇರ್ಬೇಕಣ. ಬರೇ ಛಲ ಇದ್ರೆ ಸಾಲದು, ಹಣನೂ ಬೇಕು. ಏಯ್, ಅದನ್ನ ಕಟ್ಕೊಂಡು ನಿನ್ಗೇನೋ? ನನ್ ಜೀವ ಒತ್ತೆ ಇಟ್ಟಾದ್ರೂ ನೀನ್ ಕೇಳಿದ್ ನಾನು ತಂದು ಕೊಡ್ತೀನಿ. ನಿನ್ ಜೀವ ಒತ್ತೆ ಇಟ್ಟು ನಾನು ಓದಿ ದೊಡ್ಡ ಮನುಷ್ಯ ಅನ್ಸ್ಕೋಬೇಕಾಗಿಲ್ಲ. ಸುಧಾ, ಬೇಡ ನೋಡು, ಹಠ ಮಾಡ್ಬೇಡ. ನೀನ್ ಕಾಲೇಜ್ ಹೋಗ್ಲೇಬೇಕು, ಓದ್ ಮುಗಿಸ್ಲೇಬೇಕು. ನಾನು ಕಾಲೇಜ್ ಹೋಗಲ್ಲ ಅಣ್ಣ, ಎಲ್ಲಾರು ಕೆಲ್ಸಕ್ಕೆ ಸೇರ್ಕೋತೀನಿ. ಬೇಡ ಅಣ್ಣ, ಆಗ್ಲೇ 3 ಸಲ ರಿಪೇರಿ ಮಾಡ್ಸಿದ್ದೀನಿ. ಇನ್ನೊಂದು ಕ್ವಾರ್ಟರ್ ಬೇಗ ಬಾರೋ. ಏನೋ ಆಗ ನೋಡ್ತಿದ್ಯಾ ಬಡ್ಡಿ ಮಗನೇ? ಹಾಗೆ ಬಗ್ಗಿಸ್ಕೊತಿಲ್ಲ. ನಾನು ಸಾಯ್ಬೇಕು, ಅದಕ್ಕೆ ಕುಡಿತಾ ಇದ್ದೀನಿ. ಅರ್ಜೆಂಟಾಗಿ ಸಾಯ್ಬೇಕು ಅಂದ್ರೆ ವಿಷ ಪಟ್ಟಿ. ಇದ್ರಾಗೆಲ್ಲ ಪಾರಾಯಣ ಹೋಗಕ್ಕೆಲ್ಲ ಕಾಣಲೆ ಬಕ್ರ. ಬಕ್ರ ನನ್ನ ಮಗನೇ, ಹೋದ ವರ್ಷ ಪೇಪರ್ ಓದಿಲ್ವೇನೋ? ಏನಂತ? ಇದನ್ನ ಕುಡ್ರೆ 100 ಜನ ನೆಗಿರ್ ಬಿದ್ದವ್ರೆ. ಪೇಪರ್ ಓದ್ದಾನ ಅಂದ. ಏಯ್ ಕರಿಯ ಪ್ರಾಣಿ ಫೂಲ್, ತಗೊಳ್ಳೋಣ ಬೇಗ. ಎರಡು ಕ್ವಾರ್ಟರ್ ಕೊಡಿ. ಕುಡಿತೀಯನೋ? ಹೌದು, ನಾನು ಕುಡಿತೀನಿ. ನೀನ್ ಯಾವಾಗ ಕೇಳೋದಕ್ಕೆ? ನಾನ್ಯಾರ? ಏಯ್, ನಿಮ್ಮ ಅಣ್ಣ ಕಣ ಬ್ಲಡಿ ಫೂಲ್. ಅಣ್ಣ ಮಾಡೋ ಕೆಲ್ಸನ ಇದು? ಇಷ್ಟು ಕಷ್ಟಪಟ್ಟು ನನ್ನ ತಮ್ಮನ ಓದಿಸ್ತಾ ಇದ್ರು, ಅವನೇ ಓದಲ್ಲ ಅಂದ್ಮೇಲೆ ನಾನೇನ್ ಮಾಡ್ಲಿ? ನಾನ್ ಸಾಯ್ಬೇಕು. ಅಣ್ಣ, ನೀನ್ ಸತ್ತೋದ್ರೆ ನನ್ಗೆ ಯಾರಿದ್ದಾರೆ ಇಲ್ಲಿ? ನನ್ಗೆ ಯಾರಿದ್ದಾರೆ ದಿಕ್ಕು? ನಾನು ಸತ್ತೋಗ್ತೀರಣ್ಣ, ನಾನು ಸತ್ತೋಗ್ತೀನಿ. ಸುಧಾ, ಬೇಡ ಕಣೋ, ನೀ ಸಹಾಯ ಮಾತಾಡ್ಬೇಡಪ್ಪ. ಸುಧಾ, ನೀ ಬದುಕಿರ್ಬೇಕಪ್ಪ, ನೀ ಸಹಾಯ ಮಾಡ್ಬೇಕು ಕಣೋ. ಮತ್ ನೀನು? ನಾನು ಮಾಡ್ಲಿ? ನೀನು ಓದಲ್ಲ ಅಂದ್ಮೇಲೆ ನಾನು ಯಾಕೆ ತಾನೇ ಬದುಕಿರ್ಲಿ? ನಾನು ಕುಡಿದು ಸತ್ತೋಗ್ತೇನೆ. ಅಣ್ಣ, ಇದರಿಂದ ನೀನು ಕುಡಿಯೋದ್ ಬಿಟ್ಬಿಡು. ಹಂಗಿದ್ರೆ ನಾನು ಓದ್ತೀನಣ್ಣ. ನೀನ್ ಸಾಕು ಅನ್ನೋವರೆಗೆ ಓದ್ತೀನಿ. ನಾನು ಓದ್ತೀನಣ್ಣ. ಸುಧಾ? ಹೌದು, ನಾನು ಓದ್ತೀಯಪ್ಪ? ಓದ್ತೀಯಾ? ಹೌದು. ನೀನ್ ಕುಡಿಯಲ್ಲ? ನಿಜವಾಗ್ಲೂ ಕುಡಿಯಲ್ಲ. ಕುಡಿಯೋದಿಲ್ಲವ? ಕುಡಿಯೋದಿಲ್ಲ. ಸುಧಾ, ಮನೆಗೆ ಹೋಗೋಣ. ಸುಧಾ, ಸುಧಾಕರ, ನಾನು ಹಿಂಗೆ ಅವಮಾನ ಮಾಡ್ಬಿಟ್ಟೆ. ಸುಧಾಕರ, ನಾನು ಹಿಂಗೆ ತುಂಬಾ ಇನ್ಸಲ್ಟ್ ಮಾಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು, ನನ್ನ ಕ್ಷಮಿಸ್ಬಿಡು ಸುಧಾಕರ. ಸರ್, ನಿಂತ್ಕೊಳ್ಳಿ ಸರ್. ಸುಧಾಕರ, 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 ಸುಧಾಕರ,
ನೋಡಪ್ಪ ನೋಡಪ್ಪ. ಅಪ್ಪ ನಾನಕಪ್ಪ ಇಲ್ಲಿ ಬಂದೆ? ನನ್ನ ಕರ್ಮಕ್ಕೆ. ಅಪ್ಪ ರಾತ್ರಿ ನಿದ್ರೆಲ್ಲ ಓಡಾಡ್ತೀಯ, ಎತ್ತರಿಸಿದ್ರೆ ನಾನು ಯಾಕೆ ಇಲ್ಲಿಗೆ ಬಂದೆ ಅಂತ ನನ್ನೇ ಕೇಳ್ತೀಯ? ನಾನು ರಾತ್ರಿ ಎಲ್ಲ ನಿದ್ದೆಗೆಟ್ಟು ಕಾವಲ ಕಾದು ಕಾದು ಸಾಕಾಗಿ ಹೋಗಿದೆ. ದೇವ್ರು ನಿನಗೆ ಈ ವ್ಯಾಧಿ ಯಾವಾಗ ಗುಣ ಮಾಡ್ತಾವ ನನಗೊಂದು ಅರ್ಥ ಆಗ್ತಾ ಇಲ್ಲ. ಪಾಪ ಪಾ ಪಾ ಬಾಪ ಪಾ. ಅರೆ ಸುಧಾಕರ್, ತಿಳಿಯದೆ ನಿನಗೆ ಅವಮಾನ ಮಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸು. ಕಿಟ್ಟು ಏನಾಯ್ತು? ನಿನ್ನೆ ಎಲ್ರೆದ್ರಿಗೂ ನಿಂಗೆ ಅವಮಾನ ಮಾಡ್ಬಿಟ್ನಲ್ಲ, ಅದಕ್ಕೆ ಇವತ್ತು ಎಲ್ರೆದ್ರಿಗೂ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ತೆಗಿಯೋದನ್ನ. ನೀನು ಕ್ಷಮಿಸಿದೀನಿ ಅನ್ನೋವರೆಗೂ ನಾನು ಈ ಬೋರ್ಡ್ ತೆಗಿಯಲ್ಲ. ಸರಿಯಪ್ಪ, ಕ್ಷಮಿಸ್ಬಿಟ್ಟೆ, ತೆಗಿಯೋದನ್ನ. ಕ್ಷಮಿಸಿದೀಯಾ? ನಿಜವಾಗ್ಲೂ ಕ್ಷಮಿಸಿದೀಯಾ? ಹೌದು. ಕ್ಷಮಿಸಿದ ಮೇಲೆ ಇನ್ನೇನಿದೆ ಈ ಬೋರ್ಡ್ ಕೆಲಸ? ಸುಧಾಕರ, ನಿಜವಾಗ್ಲೂ ನಿನಗೆ ನನ್ನ ಮೇಲೆ ಕೋಪ ಇಲ್ವಾ? ಇಲ್ಲ ಕಣ, ನಿನ್ನೊಂದು ಫ್ರೆಂಡ್. ಯಾಕೋ ಮೇಲೆ ಹೇಳ್ತೀಯಾ? ಸ್ವಲ್ಪ ಜೋರಾಗಿ ಹೇಳೋ. ಇವರು ನನ್ನ ಸ್ನೇಹಿತ. ಕೂತ್ಕೊಳ್ರು. ನೀನು ನನ್ನ ಸ್ನೇಹಿತ. ನಾನು ಇವನ ಸ್ನೇಹಿತ. ಈ ಟಿಫನ್ ಕ್ಯಾರಿಯರ್ ನಿಂದೆ ತಾನೆ? ಹೌದು. ನೋಡು, ಈ ರೀತಿ ಕಳ್ತನ ಎಷ್ಟು ದಿವಸದಿಂದ ಮಾಡ್ತಾ ಇದೀಯಾ? ಸಂಪತ್, ಇದನ್ ಯಾವಾಗ ನನ್ನ ಊಟ ಡಬ್ಬಿಲಿ ಇಡಿಸ್ತೆ? ಏನು? ನಾನು ಇಡ್ಸಿದ್ನ? ಇನ್ಯಾರು? ನಿಮ್ಮ ಅಪ್ಪ ಇಡ್ಸಿದ್ನ? ನನ್ನನ್ನು ಕಳ್ಳ ಮಾಡಿ ಕೆಲಸದಿಂದ ವಜಾ ಮಾಡ್ಬೇಕು ಅಂತಾನೆ ಈ ಪ್ಲಾನ್ ಮಾಡಿದ್ದು. ಕಳ್ತನ ಮಾಡಿದ್ದು ಅಲ್ಲದೆ ತಪ್ಪನ್ನು ನನ್ನ ಮೇಲೆ ಹೊರಿಸ್ತಾ ಇದೀಯಾ? ಕಣಪ್ಪ, ಪೊಲೀಸರಿಗೆ ಫೋನ್ ಮಾಡು. ಹೇಳಿ ಸರ್, ಪಾಪ ತಿಳಿದೆ ಅನ್ನೋ ಸಣ್ಣ ಕೆಲಸ ಮಾಡ್ಬೇಕು. ಜೈಲಿಗೆ ಹೋದ್ರೆ ಅವನ ಜೀವಮಾನ ಹಾಳಾಗೋಗುತ್ತೆ. ಬೇಕಾದ್ರೆ ಅವನ್ನ ಕೆಲಸದಿಂದ ತೆಗೆದಾಕ್ತೀನಿ ಸರ್. ಮೋಹನ್ ರಾಜ್, ನಿನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿದ್ದೀನಿ. ಮೋಹನ್ ನಮ್ ಲೀಡ್ರು, ಅವ್ರ ಕೆಲಸದಿಂದ ತೆಗೆದಾಕ್ರೆ ನಾವೆಲ್ಲ ಸ್ಟ್ರೈಕ್ ಮಾಡ್ಬೇಕಾಗುತ್ತೆ. ಫ್ಯಾಕ್ಟ್ರಿ ಬೀಗ ಹಾಕಿ ಲಾಕ್ಔಟ್ ಅಂತೀನಿ. ನೀ ಲಾಕ್ಔಟ್ ಮಾಡಿದ್ರೆ ನಮ್ ಸರ್ಕಾರ ಸುಮ್ನಿರುತ್ತೇನೋ? ಸುಮ್ನೆ ಏನೋ ಮಾಡುತ್ತೆ. ನಿಮ್ಮಂತರ ಕೊಬ್ಬು ನಿಲ್ಸಕ್ಕೋಸ್ಕರವೇ ನಾವು ಫಾರಿನ್ ಆಟೋಮೆಟಿಕ್ ಮೆಷಿನ್ ತರಿಸಿರೋದು. ಅಯ್ಯೋ ಮುಠಾಳ, ಅದನ್ನ ಮಾಡಿರೋರು ನಮ್ಮಂತ ಕಾರ್ಮಿಕರು, ಅದನ್ನ ಜ್ಞಾಪಕ ಇಟ್ಕೋ. ನಿಮ್ಮಂತವ್ರು ಮಾಡೋದು ಕಳ್ತನ, ಆದ್ರೆ ಅದನ್ನ ಮಾಡಿರೋರು ಇಂಜಿನಿಯರ್. ನೀನ್ ಯಾವ ಹೆಸರಲ್ಲಿ ಕರೆದ್ರು ಅವ್ರು ಕಾರ್ಮಿಕರೇ. ಬೆವರು ಸುರಿಸಿ ದುಡಿದು ಸಂಪಾದನೆ ಮಾಡೋ ಅಭ್ಯಾಸ ಅವರ ಕೆಲಸಗಾರ ಯಾವತ್ತು ಕಳ್ತನ ಮಾಡೋದಿಲ್ಲ. ಹಾಗಾದ್ರೆ ನೀನ್ ಯಾಕೆ ಕಳ್ತನ ಮಾಡಿದೆ? ನಾನ್ ಕಳ್ತನ ಮಾಡಿದ್ ನೀನ್ ನೋಡಿದ್ಯಾ? ಅದಕ್ಕೆ ಸಾಕ್ಷಿ ಕೂಡ ಇದೆ. ನಿನ್ನಂತ ಕಿರಾತಕರು ಬೇಕಾದ್ರೆ ಸಾಕ್ಷಿಗಳನ್ನ ಹುಟ್ಟಿಸ್ತೀರಾ? ನಾನು ಯಾರು ಅಂತ ಗೊತ್ತಿದೆ ತಾನೆ? ಈ ಊರಲ್ಲಿ ಲೆಕ್ಕ ತಗೊಂಡ್ರೆ ಈ ಫ್ಯಾಕ್ಟ್ರಿ 10ರಲ್ಲಿ 1, ಈ ಸಂಸ್ಥಾನದ ಲೆಕ್ಕ ತಗೊಂಡ್ರೆ 100ರಲ್ಲಿ 1, ಈ ದೇಶದಲ್ಲಿ ಪ್ರಪಂಚದಲ್ಲೇ ಲೆಕ್ಕ ತಗೊಂಡ್ರೆ ಲಕ್ಷಗಳಲ್ಲಿ 1. ಮ್ಯಾಪ್ ನಲ್ಲಿ ಗುರ್ತು ಹಾಕ್ಬೇಕು ಅಂತಂದ್ರೆ ಸಣ್ಣ ಚುಕ್ಕಿಗಿಂತ ಚಿಕ್ಕದು. ಅದರಲ್ಲಿ ನೀನೊಬ್ಬ ಆಫ್ಟರ್ ಆಲ್ ಮ್ಯಾನೇಜರ್ ಅಷ್ಟೇ ತಾನೆ ಮಗಲೇ? ನನ್ನ ಶಕ್ತಿ ಏನು ಅಂತ ನಿನಗಿನ್ನೂ ಗೊತ್ತಿಲ್ಲ. ನಮ್ಮ ಕಾರ್ಮಿಕರ ಶಕ್ತಿ ಮುಂದೆ ನಿನ್ನಂತ ಮನೆಹಾಳರ ಶಕ್ತಿ ಏನು ಮಾಡಕ್ಕಾಗಲ್ಲ. ನೋಡ್ತೀಯಾ? ನೋಡ್ತೇನೆ. ಸಣ್ಣಪ್ಪ, ಇದು ನನ್ನ ಆರ್ಡರ್. ಇವನು 1 ನಿಮಿಷ ಇಲ್ಲಿದ್ರು ಸರಿ, ಮಾಲ್ ಸಮೇತ ಇವನನ್ನು ಹೇಳ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ತಳ್ಳು. ಮೋಹನ್, ಇನ್ ಹೆಚ್ಚು ಹೊತ್ತು ಮಾತಾಡ್ತಾ ನಿಂತ್ಕೊಂಡ್ರೆ ಮಾಲ್ ಸಮೇತ ಪೊಲೀಸ್ ಸ್ಟೇಷನ್ ಹೋಗಕ್ಕೆ ಬರುತ್ತೆ. ಅದಕ್ ಬದಲು ನಿನಗ್ ಬರ್ಬೇಕಾದ ಲೆಕ್ಕ ಚುಕ್ತಾ ಮಾಡ್ಕೊಂಡು ಮನೆಗೆ ಹೋಗು. ಅದೇ ವಾಸಿ. ಸ್ಟ್ರೈಕ್ ಮಾಡಿದ್ರೆ ಕಷ್ಟ ಪಡೋರು ನಾವೇ, ಅವ್ರಿಗೇನು? ಫ್ಯಾನ್ ಕೆಳಗಡೆ ಕೂತ್ಕೊಂಡು ಹಬ್ಬದ ಊಟ ಮಾಡ್ತಾರೆ. ಅದಕ್ಕೆ ಅನ್ಯಾಯಕ್ಕೆದ್ರೆ ಸುಮ್ಮನೆ ಕೂತ್ಕೊಳ್ಳೋದ? ಸಾಧ್ಯ ಇಲ್ಲ. ನೋಡಿ, ನಾನು ನಿಮ್ ಲೀಡರ್ ತಾನೆ? ಹೌದು. ಹಾಗಾದ್ರೆ ನನ್ನ ಮಾತು ಕೇಳಿ, ಎಲ್ರು ನೀವು ನಿಮ್ ಕೆಲಸ ನೋಡ್ಕೊಳ್ಳಿ. ನನ್ಗೋಸ್ಕರ ನಿಮ್ ಸಂಸಾರ ಉಪವಾಸದಿಂದ ಸಾಯೋದನ್ನ ನೋಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ದಯವಿಟ್ಟು ಪ್ಲೀಸ್ ಹೋಗಿ. ಹಲೋ, ಭೀಮರಾವ್ ಹಿಯರ್. ಹೌದೇ? ಆಮೇಲೆ ಬಹಳ ಒಳ್ಳೆ ಕೆಲಸ ಮಾಡಿದೆಮ್ಮ. ಏನಮ್ಮ, ಒಂದ್ ಜೀವಕ್ಕಿಂತ ಹಣ ಹೆಚ್ಚೇನಮ್ಮ? ನೋಡು, ನಾನು ಈಗಲೇ ಚೆಕ್ ಕಳಿಸ್ಕೊಡ್ತೀನಿ, ನೀನ್ ಮನೆಗೆ ಬಂದ್ಬಿಡು. ಓಕೆ? ಯಾರ್ ಮಾವ? ನಮ್ ಲಕ್ಷ್ಮಿ ಫೋನ್ ಮಾಡಿದ್ಲು. ಏನಂತೆ? ನಮ್ ಕನ್ಸ್ಟ್ರಕ್ಷನ್ ಜಾಗದಲ್ಲಿ ಯಾವನೊಬ್ಬ ಕೂಲಿಯವನ ಮೇಲಿಂದ ಬಿದ್ದು ಸತ್ತೋದ್ನಂತೆ. ಅವನ ಫ್ಯಾಮಿಲಿಗೆ 10,000 ರೂಪಾಯಿ ಕಾಂಪನ್ಸೇಷನ್ ಕೊಡ್ತೀನಿ ಅಂತ ಇವಳು ಪ್ರಾಮಿಸ್ ಮಾಡಿದ್ಲಂತೆ. ನೀವೇನಂದ್ರಿ? ಸರಿ ಅಂತಂದೆ. ಏನ್ ಮಾವ ನೀವು?
ಆಕೆಗಂತೂ ಬುದ್ಧಿ ಇಲ್ಲ. ನೀವ್ರ ಸ್ವಲ್ಪ ಬುದ್ಧಿ ಹೇಳ್ಬಾರ್ದಾ? ಯಾಕೆಯ? 10,000 ರೂಪಾಯಿ ಅಂದ್ರೆ ಸುಮ್ಮನೆ ಆಯ್ತಾ? 1 ರೂಪಾಯಿಗೆ 100 ಪೈಸೆ, 10 ರೂಪಾಯಿಗೆ 1000 ಪೈಸೆ, 10,000 ಅಂದ್ರೆ ಎಷ್ಟಾಯ್ತು ಅಂತ ಗೊತ್ತಾಯ್ತಾ? 10,000 ರೂಪಾಯಿ ಹೀಗೆ ಸಿಗುತ್ತೆ ಅಂತ ಗೊತ್ತಾದ್ರೆ ನಾಳೆ 10 ಜನ ಕೆಳಗೆ ಬಿದ್ದು ಸಾಯ್ತಾರೆ. ಆಗೇನ್ ಮಾಡ್ತೀರಾ? ಅಷ್ಟು ಜನ ಕಾಂಪನ್ಸೇಷನ್ ಯಾಕೆ ಕೊಡೋದು? ಅವ ಒಂದ್ ಕೆಲಸ ಮಾಡಿ, ಈ ವರ್ಷನೇ ಲಕ್ಷ್ಮಿಗೂ ನನಗೂ ಮದುವೆ ಮಾಡ್ಬಿಡಿ. ಇಲ್ದೆ ಹೋದ್ರೆ ಇರೋ ಆಸ್ತಿ ಎಲ್ಲ ಕಂಡೋರ್ ಪಾಲಾಗುತ್ತೆ. ನೋಡು, ಮದುವೆ ಅನ್ನೋದು ನನ್ನೊಬ್ಬನ ತೀರ್ಮಾನ ಅಲ್ಲ. ನನ್ನ ಮಗಳು ಲಕ್ಷ್ಮಿನೂ ಬರ್ಲಿ, ಅವಳು ಒಂದ್ ಮಾತು ಕೇಳಿ. ಧಾರಾಳವಾಗಿ ಕೇಳಿ. ಒಂದೇ ಕ್ಷಣದಲ್ಲಿ 3 ಲಕ್ಷ ರೂಪಾಯಿ ಸಂಪಾದಿಸೋ ಗಂಡು ಅವಳು ದುರ್ಬೀನ್ ಹಾಕಿ ಹುಡುಕಿದ್ರು ಸಿಗೋಲ್ಲ. 3 ಲಕ್ಷ ರೂಪಾಯಿ? ಹೌದ್ ಮಾವ, ನೀವ್ ಹೇಳ್ದಾಗೆ ಫ್ಯಾಕ್ಟ್ರಿಲಿ 3 ತಿಂಗಳು ಬೋನಸ್ ಕೊಟ್ಟಿದ್ದಿದ್ರೆ ಎಷ್ಟು ನಷ್ಟ ಆಗ್ತಿತ್ತು. ಆದ್ರೆ ನಾನ್ ಡಿಕ್ಲೇರ್ ಮಾಡಿದ್ದು ಓನ್ಲಿ 1 ಮಂತ್ ಅಷ್ಟೇ. ವರ್ಕರ್ಸ್ ಗಲಾಟೆ ಮಾಡ್ಲಿಲ್ವೇ? ಮಾಡಿದ್ರು, ನಡಗಿಸ್ಬಿಟ್ಟೆ. ಹೇಗೆ? ಒಪ್ತಲಾಟೆ ಸ್ಟ್ರೈಕ್ ಮಾಡ್ತೀವಿ ಅಂತ ಕೂಗಾಡ್ತಿದ್ದ. ಅವನ ಜೊತೆ ಅವನಿಗೆ 100 ರೂಪಾಯಿ ಬಿಸಾಕ್ದೆ. ಕಳ್ತನದ ಆಪಾದನೆ ಹೊರಿಸಿ ಮಾಲ್ ಸಮೇತ ಸಿಕ್ಕಾಕೊಳಂಗ್ ಮಾಡ್ದೆ. ಆಮೇಲೆ ಹೊರಗೆ ದಬ್ದೆ. ಆಹಾ, ಏನ್ ತಲೆ ಫಾರಿನ್ ಅಲ್ಲಿ ಇರ್ಬೇಕಾದ ಬ್ರೈನ್ ಇದು. ಲಕ್ಷ್ಮಿ, ಹಣ ಸಂಪಾದನೆ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಅದನ್ನ ಉಳಿಸ್ಕೊಳ್ಳಕ್ಕೂ ಬೇಕು ಸ್ಪೆಷಲ್ ಬ್ರೈನ್. ನೀನು ಇದೀಯಾ, ಏನ್ ಪ್ರಯೋಜನ? ಆಫ್ಟರ್ ಆಲ್ ಒಬ್ಬ ಕೂಲಿ, ಅವನು ಸತ್ತಿದ್ದಕ್ಕೆ 10,000 ರೂಪಾಯಿ ದಂಡ ತೆತ್ತಿದೀಯ. ನೀನಾಗಿದ್ರೆ ಏನ್ ಮಾಡ್ತಿದ್ದೆ? ಡಾಕ್ಟ್ರಿಗೆ 4 ಕಾಸು ಬಿಸಾಕ್ತಿದ್ದೆ. ಹೆಂಡ ಕುಡ್ದು ಕೆಲ್ಸಕ್ಕೆ ಬಂದಿದ್ದ ಅಂತ ಡಿಕ್ಲೇರ್ ಮಾಡಿಸ್ತಿದ್ದೆ. ಸಂಪತ್ತು, ನಿನ್ ಜಾಣತನಕ್ಕೆ ನಿನ್ ಕೈಗೆ ಬಂಗಾರದ ಕಪ್ಪ ತೋರಿಸ್ಬೇಕು. ಮಾವ, ಯಾವಾಗ ಮದ್ವೆ? ಯಾರ್ಗೆ? ನನಗೂ ನಿನಗೂ. ಬೆಳಿಗ್ಗೆ ಪುರೋಹಿತರನ್ನ ಬರೋಕ್ ಹೇಳ್ತೀನಿ, ಇವನಿಗೊಂದ್ ಬೇರೆ ಹುಡುಗಿನ್ ನೋಡಿ ಲಗ್ನ ಕಟ್ಸೋಕ್ ಹೇಳಿ. ಲಕ್ಷ್ಮಿ, ಏನಮ್ಮ ಹೇಳ್ತಾ ಇದ್ಯಾ? ಹೌದು ಡ್ಯಾಡಿ, ಸ್ವಲ್ಪನೂ ಮನುಷ್ಯತ್ವನೇ ಇಲ್ಲದೆ ಇರೋ ಈ ಸಂಪತ್ನ ಕಂಡ್ರೆ ನನಗಾಗಲ್ಲ. ಐ ಹೇಟ್ ಸಚ್ ಪರ್ಸನ್ಸ್. ಓ, ಹೇಗಿದ್ಯಾ ಮೋಹನ್? ನೋಡ್ತಾ ಇದೆಯಲ್ಲ, ಹೀಗೆ ಇದ್ದೀನಿ. ಆದ್ರೆ ಅನ್ಯಾಯವಾಗಿ ನಿನ್ನ ಕೆಲಸದಿಂದ ಡಿಸ್ಮಿಸ್ ಮಾಡ್ಬಿಟ್ಟ ಆ ಮ್ಯಾನೇಜರ್. ರಾಮಣ್ಣ, ಅವನ್ ನ್ಯಾಯ ಅವನ್ಗೆ, ನಮ್ ನ್ಯಾಯ ನಮ್ಗೆ. ಅದೇ ತಾನೇ ಪ್ರಪಂಚ. ಅದ್ ಸರಿ, ಬೇರೆ ಎಲ್ಲಾದ್ರೂ ಟ್ರೈ ಮಾಡ್ತಾ ಇದೆಯೇನೋ? ಅದೇ ಕೆಲ್ಸ. ದಿನಕ್ಕೆ ಕನಿಷ್ಠ ಪಕ್ಷ 20 ನೋ ವೇಕೆನ್ಸಿ ಬೋರ್ಡ್ ನೋಡ್ಕೊಂಡ್ ಬರ್ತಾ ಇದೀನಿ. ನಮಸ್ಕಾರ ಸಚ್ಚಿ. ನಮಸ್ತೆ ನಮಸ್ತೆ. ತಗೋಪ್ಪ ದುಡ್ಡು. ನೋಡು, ಸಮಯಕ್ಕೆ ಸರಿಯಾಗಿ ತಂದು ಕೊಟ್ಬಿಡ್ಬೇಕು. ಮೋಹನ್, ಬಾಪ ಕೂತ್ಕೋ. ಬರ್ಲಾ ಮೋಹನ್? ಜಯರಾಮ್ ಜಯ. ಏನ್ ಸಮಾಚಾರ? ಅಸೂಲ್ ಕೊಡಾಕ್ ಬಂದಿದೀಯೋ ಏನ್ ಬರೀ ಬಡ್ಡಿ ಮಾತ್ರ ತಂದಿದೀಯೋ? ಪರವಾಗಿಲ್ಲ ಸೇಠ್ಜಿ, ನೀವು ಕನ್ನಡನ ಎಷ್ಟೊಂದು ಇಂಪ್ರೂವ್ ಮಾಡ್ಕೊಂಡಿದ್ದೀರಾ. ನಾನು ಮೊದಲು ಸಾಲ ಕೆಳಗೆ ಬರ್ತಿರ್ಬೇಕಾದ್ರೆ ನಮ್ದುಕಿ ಬಡ್ಡಿ ನಿಮ್ದುಕಿ ಹೆಸರು ಅಂತೆಲ್ಲ ಹೇಳ್ತಾ ಇದ್ರಿ. ನಿಮ್ಮಂತ ಗಿರಾಕಿಗಳ ಜೊತೆ ಮಾತಾಡಿ ಮಾತಾಡಿ ಭಾಷಾನ ಸುಧಾರಿಸ್ಕೊಂಡು ಬಿಟ್ಟಿದ್ದೀನಿ. ಎಲ್ಲಿ ಹಣ? ಹಣ ಅಂದ್ರೆ ಅದ್ ಯಾಕ್ರಿ ಅಷ್ಟು ಪ್ರಾಣ ಬಿಡ್ತೀರಾ ನೀವು? ತಗೊಳ್ಳಿ, ಅಸಲು 2,000 ರೂಪಾಯಿ ಇದೆ, ಬಡ್ಡಿ ಮುಂದಿನ ತಿಂಗಳು ಕೊಡ್ತೀವಿ. ಹೆಜ್ಜೆ 1,000 ರೂಪಾಯಿ ಅರ್ಜೆಂಟ್ ಆಗಿ ಬೇಕಾಗಿತ್ತು, ಹಣ ಬಂದ ತಕ್ಷಣ ಕೊಟ್ಬಿಡ್ತೀನಿ. ಇನ್ಮೇಲೆ ನಿನ್ಗೆ ಸಾಲ ಕೊಡೋದಿಲ್ಲ. ಯಾಕ್ರಿ? ನಿನಗೆ ಕೆಲಸ ಇಲ್ಲ, ಸಂಬಳ ಬರೋದಿಲ್ಲ, ಅದಕ್ಕೆ ನಿನಗೆ ಸಾಲ ಕೊಡೋದಿಲ್ಲ. ಹೆಜ್ಜೆ ಈಗ ತಾನೇ ನೋವು ಕ್ಯಾನ್ಸಿ ಬೋರ್ ನೋಡ್ಕೊಂಡು ಬಂದೆ ಅಂತ ಅವನ ಹತ್ರ ಹೇಳ್ತಾ ಇದ್ದಿ, ಅದು ನನ್ ಕಿವಿ ಬೀಳಿಲ್ಲ ಅನ್ಕೊಂಡೀಯ? ನೋಡಿ ಸೇಠ್ಜಿ, ಸ್ನೇಹ ವಿಶ್ವಾಸ ಅನ್ನೋದನ್ನ ಮರಿದೆ, ದಯವಿಟ್ಟು ಸಹಾಯ ಮಾಡಿ ಪ್ಲೀಸ್. ವ್ಯಾಪಾರದಲ್ಲಿ ಇವನ್ನೆಲ್ಲ ಇಟ್ಕೊಂಡ್ ಬಿಟ್ರೆ ನಾವು ಉದ್ಧಾರ ಆಗ್ತೇವನಯ್ಯ. ಊರ್ ಬಿಟ್ಟು ಊರಿಗೆ ಬಂದಿರೋದು ನೀ ಮ್ಯಾಲ್ ಪ್ರೀತಿ ತೋರಾಕಲ್ಲಯ್ಯ, ಗಂಟು ಮಾಡೋಕೆ. ಸೇಠ್ಜಿ ಸೇಠ್ಜಿ, ಬಾಗಿಲು ಆ ಕಡೆ ಆ ಕಡೆ ಆ ಕಡೆ. ಜೀರಾಮ್ ಜೀರಾಮ್ ಜೀರಾಮ್. ಸುಧಾ ಸುಧಾ, ನೀನಾ? ಇವತ್ತು ಖಂಡಿತ ಮಳೆ ಬರುತ್ತೆ. ಎಷ್ಟು ಬೇಗ ಎದ್ಬಿಟ್ಟಿದ್ಯಾ? ಹಾ, ಫ್ಯಾಕ್ಟ್ರಿ ತುಂಬಾ ಕೆಲಸ ಇದೆಯಪ್ಪ, ಓವರ್ ಟೈಮ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೇಗ ಎದ್ದು ಅಡಿಗೆ ಮಾಡಿ ಏನಾದ್ರೂ ಮಾಡ್ಕೊಟ್ಬಿಡಪ್ಪ. ಸುಧಾ, ಅಣ್ಣ ಅಣ್ಣ, ಅದು ಏನಪ್ಪ? ಏನಿಲ್ಲ.
ಏನೋ ಅದು? ಏನಿಲ್ಲ ಅಣ್ಣ, ಎಕ್ಸಾಮಿನೇಷನ್ ಫೀಸ್ ಕಟ್ಟೋದಕ್ಕೆ ನಾಳೆ ಲಾಸ್ಟ್ ಡೇ. ಸರಿ, ನೀನು ಇವತ್ತೇ ಮಾಡ್ಬೇಡಪ್ಪ, ನಾನು ಏರ್ಪಾಡು ಮಾಡ್ತೀನಿ. ಅಣ್ಣ, ಆ ಸೈಕಲ್ ಶಾಪ್ ನಾನು ಗಲಾಟೆ ಮಾಡ್ತಾ ಇದ್ದ. 3 ತಿಂಗಳಿಂದ ಈ ಸೈಕಲ್ ಬಾಡಿಗೆ ಕೊಟ್ಟಿಲ್ಲ ಅಂತ. ನಾನೊಂದು ಹೇಳ್ತೀನಿ. ಕೆಲಸ ಖಾಲಿ ಇತ್ತು. ಐ ಆಮ್ ಸಾರಿ, ನೆನ್ನೆ ತಾನೇ ಒಬ್ಬನ ಅಪಾಯಿಂಟ್ ಮಾಡ್ಕೊಂಡ್ಬಿಟ್ಟೆ. ಸುಮ್ನೆ ಯಾಕಯ್ಯ ಪ್ರಯತ್ನ ಪಡ್ತೀವಿ? ಇದೆಲ್ಲ ಐ ವಾಷಿಂಗ್ ಇಂಟರ್ವ್ಯೂ. ಈ ಕೆಲಸ ಬೇರೆಯವ್ರಿಗೆ ಅಲ್ಲಿ ರಿಸರ್ವ್ ಆಗಿದೆ. ಕೆಲ್ಸನಾ ನೋಡಯ್ಯ, ದಿನ 1000 ಜನ ಕೆಲ್ಸಕ್ಕೆ ಅಂತ ಬರ್ತಾರೆ. ಕೆಲ್ಸ ಎಲ್ಲಿದೆ? ಹೋಗಯ್ಯ, ಹೋಗು. ಅಣ್ಣ, ಎಕ್ಸಾಮಿನೇಷನ್ ಫೀಸ್ ಕಟ್ಟೋದಕ್ಕೆ ನಾಳೆನೇ ಲಾಸ್ಟ್ ಡೇ ಅಣ್ಣ. ಅಬ್ಬಾ, ಏನೋ ಇದು ಸುಧಾಕರ, ಊಟದ ಬಾಕ್ಸು ಪಕ್ಕದಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದೀಯಾ? ಊಟ ಮಾಡಲ್ವಾ? ಹಸು ಇಲ್ಲ ಕಣ. ಅಬ್ಬಾ, ನಾನ್ ಊಟ ಮಾಡೋಕ್ಕೋಸ್ಕರ ನಿನ್ ಹಸುವಾಗ್ತಿಲ್ಲ ಅಂತ ಕಾಣುತ್ತೆ. ಅಂದ್ರೆ ಏನಿಲ್ಲ, ಮನೆಯಿಂದ ಊಟ ಬರ್ಲಿಲ್ಲ, ಕ್ಯಾರಿಯರ್ ಪತ್ತೆ ಇಲ್ಲ, ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಕ್ಷಯ ಪಾತ್ರೆ ರೆಡಿ ಆಗಿದೆ, ನಾನು ಊಟ ಮಾಡ್ತೀನಿ. ಬೇಡ ಕಿಟ್ಟು, ನಾನು ಊಟ ಮಾಡ್ಬೇಕು. ಬಿಡ ಬೇಡ ಕಿಟ್ಟು, ನನ್ನ ಮಾತು ಕೇಳು. ಕಿಟ್ಟು, ಬಿಡ ಬಿಡ. ಏನೋ ಇದು ಖಾಲಿ. ಅದ್ ನನಗೆ ಗೊತ್ತಿದೆ. ಖಾಲಿ ಬಾಕ್ಸ್ ಹಾಕೋ ತಂದಿದ್ದಿ? ಮಾತಾಡೋ. ಊಟ ಹಾಕೋ ತರ್ಲಿಲ್ಲ? ಕಿಟ್ಟು, ಇದ್ದಷ್ಟನ್ನು ಅಣ್ಣನ್ ಕೊಟ್ಟು ಕಳಿಸ್ದೆ. ನಾನ್ ಬರೋ ಕೈಲಿ ಬಂದ್ರೆ ಯಾಕೋ ಅಂತ ಕೇಳ್ತಾನೆ. ಅವನು ಉಪವಾಸ ಮಾಡಿ ನನ್ಗೆ ಊಟ ಕಳಿಸ್ತಾನೆ. ಅದಕ್ಕೆ ಇರೋ ಊಟ ಅಣ್ಣನ್ಗೆ ಕೊಟ್ಟು ಕಳಿಸ್ದೆ. ಐ ಆಮ್ ವೆರಿ ಸಾರಿ. ಯಾಕೋ ಕಷ್ಟದಲ್ಲೂ ನಗ್ತಾ ಇದೀಯಾ? ಊಟಕ್ಕೆ ಬರ್ತಾನ, ಆದ್ರೆ ನಗೋಕ್ಕೂ ಬರ್ತಾನ. ಅನ್ನ ಕೊಡೋ ದಣಿಗಳು ನೀವು. ನೀವೇ ಹೀಗಂದ್ಬಿಟ್ರೆ ಹೇಗೆ? 4 ಮಕ್ಕಳನ್ನ ಕಟ್ಕೊಂಡು ನಾನು ಹೇಗೆ ಜೀವನ ಮಾಡೋದು? ಸಂಪಾದನೆ ಮಾಡ್ತಿದ್ದೆ, ನಮ್ಮ ಯಜಮಾನ್ರು ಮಿಷನಿಗೆ ಸಿಕ್ ಸತ್ತು ಹೋದ್ರು. ಅದಕ್ಕೆ ನಾನೇನ್ ಮಾಡ್ಲಿ? ನ್ಯಾಯವಾಗಿ ಬರ್ಬೇಕಾದ ಹಣ ಕೊಡಿ ಅಂತ ಕೇಳ್ತಿದೀನಿ. 6 ತಿಂಗಳಿಂದ ಬಂದು ಹೋಗ್ತಾ ಇದ್ದೀನಿ. ಮನೇಲಿ ಮಕ್ಕಳು ಮರಿ ಉಪವಾಸ ಸಾಯ್ತಾ ಇದ್ದಾರೆ. ದಯವಿಟ್ಟು ನೀನು ಸ್ವಲ್ಪನಾದ್ರೂ ಮನುಷ್ಯತ್ವ ಇದೆಯೋ ಇಲ್ವೋ? ಲಕ್ಷ್ಮಿ, ಇವಳು ನೀನೇನು ಹೇಳ್ಬೇಕಾಗಿಲ್ಲ, ನನ್ಗೆಲ್ಲ ಗೊತ್ತು. ಫ್ಯಾಕ್ಟ್ರಿ ಕೆಲ್ಸಗಾರರು ನಮ್ಮ ಮಕ್ಕಳಿದ್ದ ಹಾಗೆ, ಅವ್ರನ್ನ ಈ ರೀತಿ ನಾವು ನೋಡ್ಕೊಳ್ಳೋದು. ನಿನ್ನ ಫ್ಯಾಕ್ಟ್ರಿ ಮ್ಯಾನೇಜ್ ಮಾಡಕ್ ಇಟ್ಟಿದೀವಿ ಹೊರತು ದೌರ್ಜನ್ಯ ತೋರ್ಸಕ್ಕಲ್ಲ. ಅಲ್ಲ ಲಕ್ಷ್ಮಿ. ಸಂಪತ್, ಅಡ್ಡ ಮಾತಾಡದೆ ನಮ್ಮ ಲಕ್ಷ್ಮಿ ಏನ್ ಹೇಳ್ತಾಳೆ ಅಂತ ಪೂರ್ತಿ ಕೇಳು. ನೋಡಮ್ಮ, ನಿನಗಾಗಿರೋ ಅನ್ಯಾಯಕ್ಕೆ ನಾನ್ ಕ್ಷಮೆ ಕೇಳ್ತೀನಿ. ಈ ದುಡ್ಡು ತಗೊಮ್ಮ, ಬಾಕಿ ಲೆಕ್ಕ ನೋಡಿ ಮನೆ ಕಳ್ಸ್ಕೊಡ್ತೀನಿ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಮ್ಮ. ಆಯ್ತಮ್ಮ, ಬರ್ತೀನಿ. ಸರಿ ಬಾಪ. ಓಹ್, ಎಷ್ಟು ಸೊಕ್ಕಿ ಇವಳಿಗೆ. ಫ್ಯಾಕ್ಟರಿ ಓನರ್ ಮಗಳು ಅನ್ನೋ ಅಹಂಭಾವ. ಲಕ್ಷ್ಮಿ, ಇದಕ್ಕೆಲ್ಲ ನೀನ್ ಜವಾಬ್ ಕೊಡ್ಲೇಬೇಕಾಗುತ್ತೆ. ಹೌದು ಶಂಕರಪ್ಪ, ಎಷ್ಟೇ ಪ್ರಯತ್ನ ಪಟ್ಟರು ಎಲ್ಲೂ ಕೆಲಸ ಸಿಗ್ತಿಲ್ಲ. ತುಂಬಾ ಕಷ್ಟದಲ್ಲಿದ್ದೀನಿ. ಈ ನಿಮ್ ಫ್ಯಾಕ್ಟ್ರಿ ಯಾವ್ದಾದ್ರು ಒಂದು ಕೆಲಸ ಕೊಡ್ಸಿದ್ರೆ ಬಹಳ ಉಪಕಾರ ಆಗುತ್ತೆ. ಮೋಹನ್, ಸ್ವಲ್ಪ ಇರು. ನಮ್ ಫ್ಯಾಕ್ಟ್ರಿ ಯಜಮಾನ್ರು ತುಂಬಾ ಒಳ್ಳೆಯವರು. ನೀನು ಅವರು ಬರೋ ಹೊತ್ತಾಯ್ತು. ಅವ್ರು ಬಂದ್ಮೇಲೆ ಅವ್ರಿಗೊಂದು ಮಾತು ಹೇಳಿ ನೋಡ್ತೀನಿ. ಆಮೇಲೆ ನಿನ್ನ ಅದೃಷ್ಟ ಹೇಗಿದೆ ನೋಡೋಣ. ಅವರೇ ಬರ್ತಾವ್ರೆ. ನಮಸ್ಕಾರ. 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 ಯಾಕೆ ಶಂಕರಪ್ಪ ಅವರು? ಇವ್ ನನ್ನ ಸ್ನೇಹಿತ. ಕೆಲಸ ಇಲ್ಲದೆ ಬಹಳ ಕಷ್ಟಪಡ್ತಿದ್ದಾನೆ. ಒಳ್ಳೆ ಮನುಷ್ಯ, ಒಳ್ಳೆ ಕೆಲಸಗಾರ. ನಾವು ಫ್ಯಾಕ್ಟ್ರಿಯಲ್ಲಿ ಯಾವ್ದಾದ್ರು ಕೆಲಸ ಕೊಟ್ರೆ ತುಂಬಾ ಉಪಕಾರ ಆಗುತ್ತೆ ಸರ್. ಹೌದು ಸರ್, ನನ್ನ ತಮ್ಮ ಮೆಡಿಕಲ್ ಓದ್ತಾ ಇದ್ದಾನೆ. ನೀವು ಕೆಲಸ ಕೊಟ್ರೆ ವಿದ್ಯಾದಾನ ಮಾಡಿದ ಪುಣ್ಯ ನಿಮಗೆ ಬರುತ್ತೆ. ದಯವಿಟ್ಟು ಸಹಾಯ ಮಾಡಿ ಪ್ಲೀಸ್. ಸದ್ಯಕ್ಕೆ ನಮ್ಮಲ್ಲಿ ಯಾವ್ದು ಕೆಲಸ ಖಾಲಿ ಇಲ್ಲ. ನೀನು ಬೇರೆ ಒಳ್ಳೆ ಮನುಷ್ಯ, ಒಳ್ಳೆ ಕೆಲಸಗಾರ ಅಂತಿದ್ದೀಯ. ಸರಿ, ನಿಮ್ ಸೆಕ್ಷನ್ ಅಲ್ಲೇ ಟೆಂಪರರಿ ಇಟ್ಕೋ, ಆಮೇಲೆ ಬೇಕಾದ್ರೆ ನೋಡೋಣ. ಓಕೆ? ಆಯ್ತು, ಬಹಳ ಉಪಕಾರ ಆಯ್ತು ಸರ್. ನಮಸ್ಕಾರ ಮಿಸ್ಟರ್ ನಾಯ್ಡು. ನಮಸ್ಕಾರ ಸಂಪತ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಇವನಾಕಿಲ್ ಬಂದೇನ? ಕೆಲಸ ಕೇಳಕ್ ಬಂದೇನ ಪಾಪ. ಈತ ನಿಮ್ಗೆ ಗೊತ್ತಾ? ಚೆನ್ನಾಗ್ ಗೊತ್ತು. ನಮ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದ. ಶುದ್ಧ ಕಳ್ಳ. ಕಳ್ತನ ಮಾಡಿ ಮಾಲ್ ಸಮೇತ ಸಿಗಾಕೊಂಡ.
ಆಮೇಲೆ ನಾನೇ ಇವನನ್ನು ಡಿಸ್ಮಿಸ್ ಮಾಡಿದೆ. ಇಷ್ಟು ದೊಡ್ಡ ಚರಿತ್ರೆನೇ ನಿಮ್ದು. ಅಷ್ಟು ಮಾತ್ರ ಅಲ್ಲ, ಇವನ್ ಕೆಲ್ಸಕ್ಕೆ ಸೇರಿದ್ಮೇಲೆ ನಿಮ್ ಕೆಲಸಗಾರ ತಲೆ ಕೆಡಿಸಿ ಇವನೇ ಲೀಡರ್ ಆಗ್ತಾನೆ. ಆಮೇಲೆ ಸ್ಟ್ರೈಕ್ ಮಾಡಿಸಿ ಫ್ಯಾಕ್ಟ್ರಿ ಬೀಗ ಹಾಕ್ತಾನೆ. ಮೊದ್ಲು ಇವನನ್ನು ಇಲ್ಲಿಂದ ಒದ್ದೋಡಿಸಿದ್ರೆ ಕ್ಷೇಮ. ನೋಡಯ್ಯ, ಚೆನ್ನಾಗಿ ದುಡಿಯೋರ್ನ ಕಂಡ್ರೆ ನನಗೆ ಬಹಳ ಇಷ್ಟ. ಆದ್ರೆ ನಿನ್ನಂತ ಕಳ್ಳರಿಗೆ ನನ್ನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಇಲ್ಲ. ಹೋಗಾಚೆ ಬನ್ನಿ ಸಂಪತ್, ಕೆಲಸಯ್ಯ. ಸ್ವಾಮಿ, ಏನಾದ್ರೂ ಧರ್ಮ ಮಾಡಿ ಸ್ವಾಮಿ, ನಿಮಗೆ ಪುಣ್ಯ ಬರುತ್ತೆ. ಸುಧಾ, ನೀನೇನು ಬೇಜಾರು ಮಾಡ್ಕೋಬೇಡಪ್ಪ. ನೀನ್ ಎಕ್ಸಾಮಿನೇಷನ್ ಹಣ ಕೊಟ್ಟಕ್ಕೆ ಇವತ್ತು ಹೇಗಾದ್ರೂ ಮಾಡಿ ಪ್ರಯತ್ನ ಮಾಡ್ತೀನಿ. ನೋಡಯ್ಯ, ಚೆನ್ನಾಗಿ ದುಡಿಯೋರ್ನ ಕಂಡ್ರೆ ನನಗೆ ಬಹಳ ಇಷ್ಟ. ಆದ್ರೆ ನಿನ್ನಂತ ಕಳ್ಳರಿಗೆ ನನ್ನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಇಲ್ಲ. ಹೋಗಾಚೆ. ಇವನೊಬ್ಬ ಶುದ್ಧ ಕಳ್ಳ. ಕಳ್ಳ 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 ಶುದ್ಧ ಕಳ್ಳ. ಕಳ್ಳ ಶುದ್ಧ ಕಳ್ಳ. ಕಳ್ಳ 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 ಕಳ್ಳ. ಅಯ್ಯೋ, ನೀನಾ? ನನ್ ಗೊತ್ತಿತ್ತು ನೀನ್ ನನ್ಗೆ ಹೀಗೆ ಸಾಯಿಸ್ತೀಯ ಅಂತ. ಹೀಗಾದ್ರೂ ನೀ ಸತ್ತಿದ್ರೆ ನಿನಗೂ ಒಳ್ಳೇದಾಗ್ತಿತ್ತು. ನಿಮ್ ಅಣ್ಣನಿಗೆ ಕೆಟ್ಟ ಹೆಸರು ತಪ್ತಾ ಇತ್ತು. ಯಾಕೋ ಮಲಯಾಳ, ಯಾಕೆ ಹೀಗೆ ಮಾತಾಡ್ತೀಯ? ಇನ್ನೇನೋ ಮತ್ತೆ, ಕಾಲೇಜಲ್ಲಿ ನೋಟಿಸ್ ಬೋರ್ಡ್ ನೋಡಿದ್ಯಾ? ಏನಿದೆ? ಫೀಸ್ ಕಟ್ಟದೇ ಇರೋ ಪಟ್ಟಿಲಿ ನಿನ್ನ ಹೆಸರೇ ಮೊದಲನೇದು. ಅಯ್ಯೋ, ಅಷ್ಟೇ ತಾನೆ. ನಾಳೆ ಬೆಳಿಗ್ಗೆ ಫೀಸ್ ಕಟ್ಟಿದ್ರಾಯ್ತು, ಫೈನ್ ಸೇರಿಸಿ. ಯಾಕೋ ಇಷ್ಟು ಕೂಲಾಗಿ ಹೇಳ್ತಾ ಇದೀಯಾ? ಯಾಕೆ? ನಿನ್ ಫೀಸ್ ಆದ್ರೂ ನಾ ಕಟ್ಟೋಣ ಅಂದ್ರೆ ನೀನ್ ಇನ್ಸಲ್ಟ್ ಅಂತ ಫೀಲ್ ಮಾಡ್ತೀಯಾ? ನೀನ್ ಯಾಕೆ ವರಿ ಮಾಡ್ಕೋತೀಯ? ನಮ್ಮ ಅಣ್ಣ ಇಲ್ವಾ ನನ್ಗೆ? ಹೇಗಾದ್ರು ಮಾಡಿ ಹಣ ತರ್ತಾನೆ. ತರ್ತಾನೆ. ನಿಮ್ಮ ಅಣ್ಣ ತರ್ತಾನೆ ಅಂತ ಕಾಲೇಜಿಗೆ ಖಾಲಿ ಟಿಫಿನ್ ಕ್ಯಾರಿಯರ್ ತಂದು ನಿತ್ಯ ನೀವು ಉಪವಾಸ ಮಾಡ್ತಿರೋ. ನಿಮ್ಮ ಅಣ್ಣ ಫೀಸ್ ಕಟ್ತಾನೆ ಅಂತ ನೀ ಹೀಗೆ ಸುತ್ತಾ ಇರೋ. ಕೊನೆಗೆ ಒಂದ್ ದಿವಸ ಬೀದಿ ಸುತ್ತಬೇಕಾಗುತ್ತೆ. ಮುಚ್ಚ ಬಾಯ್. ಇಷ್ಟು ದಿನ ನಮ್ಮ ಅಣ್ಣ ಅಲ್ದೆ ನೀನ ಸಾಕಿದ್ ನನ್ಗೆ. ನಿನ್ಗೇನ್ ಗೊತ್ತಾ ನಮ್ಮ ಅಣ್ಣನ ವಿಷಯ? ದೇವ್ರು ಕಣೋ, ದೇವ್ರು. ಈ ತಮ್ಮನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ಪ್ರಾಣ ಏನೋ ಕೊಡ್ತಾನೆ, ಆದ್ರೆ ಹಣ ಫೀಸು ಕಾಲೇಜ್ ಇನ್ನೂ ಕಟ್ಟಿಲ್ಲ. ಹಣ ಏನ್ ಕೇಳಿದ್ರೆ ಬೆಳೆಯಲ್ಲ, ಕಷ್ಟಪಟ್ಟು ಸಂಪಾದನೆ ಮಾಡ್ಬೇಕಾಗತ್ತೆ. ಅಪ್ಪನ್ ದುಡ್ಡಲ್ಲಿ ಮಜಾ ಮಾಡಿದ್ರು ನಿನ್ಗೆ ಏನಾಗುತ್ತೋ? ನನ್ಗೋಸ್ಕರ ನಮ್ಮ ಅಣ್ಣ ಎಷ್ಟು ಕಷ್ಟ ಪಡ್ತಾ ಇದ್ದಾನಂತ ಗೊತ್ತಾ ನಿನ್ಗೆ? ಇವತ್ ಸಹ ಅರ್ಲಿಯಾಗಿ ಎದ್ದು ನನ್ಗೋಸ್ಕರ ಕೆಲ್ಸಕ್ಕೆ ಹೋಗಿದ್ದಾನೆ. ಲೇ, ನಿನಗೆ ಅವನ ಮೇಲಿರೋ ಪ್ರೀತಿ ಅವನಿಗೂ ನಿನ್ ಮೇಲೆ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವೊಂದ್ ತಲೆನಾದ್ರೂ ಒಡೆದು ಹಣ ತರ್ತಾ ಇದ್ದ. ಮುಟ್ಟಾಳ, ಬೇರೆ ಯಾರ್ದು ತಲೆ ಯಾಕೋ ಹೊಡಿಬೇಕು? ತನ್ ಜೀವಾನೇ ಒತ್ತೆ ಇಟ್ಟು ಹಣ ತರ್ತಾನೆ. ಸುಧಾಕರ, ನಿಮ್ಮ ಅಣ್ಣ ತುಂಬಾ ಅದೃಷ್ಟವಂತ ಕಣ. ನನಗೆ ನಿಂತರ ಒಬ್ಬ ತಮ್ಮ ಇಲ್ವಲ್ಲ ಅಂತ ಹೊಟ್ಟೆಗಿಚ್ಚು. ಓಕೆ, ಆಲ್ ದ ಬೆಸ್ಟ್. ನಮ್ಮಣ್ಣ ದೇವ್ರು ಕಣ, ದೇವ್ರು. ಈ ತಮ್ಮನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ಲೇ, ನಿನಗೆ ಅವನ ಮೇಲಿರೋ ಪ್ರೀತಿ ಅವನಿಗೂ ನಿನ್ ಮೇಲೆ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವೊಂದ್ ತಲೆನಾರು ಹೊಡೆದು ಹಣ ತರ್ತಾ ಇದ್ದ. ನಿನಗೆ ಅವನ ಮೇಲಿರೋ ಪ್ರೀತಿ ಅವನಿಗೂ ನಿನ್ನ ಮೇಲೆ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವೊಂದ್ ತಲೆನಾರ ಹೊಡೆದು ಹಣ ತರ್ತಾ ಇದ್ದ. ಅದೇ ಏನೋ ಮಾಡ್ತಿದ್ಯಾ? ಬಿಳಿ ಖರ್ಚಿ ಫಲ ಕೊಳೆ ಆಗತ್ತ ಅಷ್ಟೇ. ಅಣ್ಣ, ನಿನ್ ಹೆಸರು ಮೇಲಿರೋ ಮಸಿ ಅಳ್ಸಕ್ಕೆ ಖರ್ಚಿಫ್ ಏನು? ಮೈ ರಕ್ತದಿಂದ ಬೇಕಾದ್ರೂ ತೊಳೆಯೋಕ್ ಸಿದ್ಧ. ಸುಧಾ, ಹೌದಣ್ಣ. ನಮ್ಮ ಅಪ್ಪ ಅಮ್ಮನೇ ಬದುಕಿದ್ರು ಇಷ್ಟ ಅಕ್ಕರಿಂದ ನನ್ನ ನೋಡ್ಕೋತಾ ಇದ್ರು ಅಲ್ವೋ? ನಿನ್ ಋಣ ತೀರ್ಸೋ ಶಕ್ತಿ ನನ್ಗಿಲ್ಲ ಅಣ್ಣ. ಬ್ಲಡಿ ಫೂಲ್. ಸುಧಾ, ಮೋಡ ಭೂಮಿ ಮೇಲೆ ಮಳೆ ಸುರಿಸುತ್ತೆ, ಭೂಮಿ ಮರಕ್ಕೆ ಆಶ್ರಯ ಕೊಡುತ್ತೆ, ಮರ ತಿನ್ನೋಕ್ ಹಣ್ಣು ಕೊಡುತ್ತೆ. ಇವೆಲ್ಲ ಒಂದಕ್ಕೊಂದು ಋಣ ತೀರ್ಸೋ ಯೋಚನೆ ಮಾಡುತ್ತಾ? ಇದು ನನ್ನ ಕರ್ತವ್ಯ, ಡ್ಯೂಟಿ ಕಣ. ಕಮ್. ಅದೇ ಏನಣ್ಣ ಇದು? ಯಾವಾಗ ಮನೆಗೆ ಬಂದ್ರು ಇಲ್ಲೇ ನಿಂತ್ಕೊಂಡು ಇದನ್ನೇ ನೋಡ್ತಾ ಇರ್ತೀಯಲ್ಲ? ಸುಧಾ, ನನ್ನ ಬಾಳಿನ ಆದರ್ಶ ವ್ಯಕ್ತಿಗಳು ಈ ರಾಮ ಲಕ್ಷ್ಮಣ.
ನಾವಿಬ್ರು ಕಡೆ ತನಕ ಹೀಗೆ ಇರ್ಬೇಕು ಅಂತ ನನ್ನ ಆಸೆ. ಓ, ಬರೇ ರಾಮ ಲಕ್ಷ್ಮಣ ಇದ್ರೆ ಸಾಕ? ಸೀತೆನೂ ಬರ್ಬೇಕು. ಸೀತೆ ಇಲ್ದೇ ಇದ್ರೆ ಅಣ್ಣ ಈ ರಾಮನ ಬಾಳೆ ಅಪೂರ್ಣ. ಸೀತೆ ಬರ್ಬೇಕು, ವನವಾಸ ಮಾಡ್ಬೇಕು, ರಾವಣ ಬರ್ಬೇಕು ಅಂತ ಹೇಳಿಲ್ಲ ನಾನು. ನಾವಿಬ್ರು ಕೊನೆ ತನಕ ಹೀಗೆ ಇರ್ಬೇಕು ಅಂತ ಹೇಳಿದೆ ಅಷ್ಟೇ. ಯು ಬ್ಲಡಿ ಫೆಲೋ. ಅಣ್ಣ ಅಣ್ಣ, ನನ್ನ ಆಸೆನೂ ಅದೇ. ನನಗೆ ಒಬ್ಬ ಅತ್ತಿಗೆ ಬೇಕು ಅಷ್ಟೇ. ಸುಧಾ, ನೀ ಡಾಕ್ಟರ್ ಆಗೋಕಿನ್ನು ಎಷ್ಟು ವರ್ಷ ಬೇಕು? 2 years. ಪರವಾಗಿಲ್ಲ, ಇನ್ನು ಟೈಮ್ ಇದೆ. ಯಾವ್ದಕ್ಕೆ? ನರ್ಸಿಂಗ್ ಹೋಮ್ ಕಟ್ಸೋಕೆ. ಜಾಗ ನೀ ಸೆಲೆಕ್ಟ್ ಮಾಡು, ಪ್ಲಾನ್ ನಾ ರೆಡಿ ಮಾಡ್ತೀನಿ. ಫ್ಯಾನ್ ಎಲ್ಲ ಹಾಗೆ ಇರ್ಲಿ, ಅದಕ್ಕೆ ಬರೋ ವಿಷಯ ಮೊದ್ಲು ಹೇಳು. ಓ ಗಾಡ್, ಯಾಕೆ ಸುಮ್ಮನೆ ಅತ್ತಿಗೆ ನನ್ನ ಪ್ರಾಣ ತೆಗಿತೀಯಾ ನೀ? ನನಗೊಂದು ಚಿಕ್ಕ ಸಂದೇಹ. ಏನು? ನಿಮ್ಗೇನಾದ್ರೂ ಲೈನ್ ಕ್ಲಿಯರ್ ಆಗ್ಬೇಕಾ? ಯು ಬ್ಲಡಿ ಫೂಲ್, ಏನಾದ್ರೂ ಲವ್ ಗಿವ್? ನನಗೆ ಹಬ್ಬಬ್ಬ ಹಬ್ಬಬ್ಬ ಹೋಗಬೇಡ ನನ್ನಾಲಿ ಬಿಟ್ಟು, ಅಯ್ಯೋ ನನ್ನಾಲಿ ಬಿಟ್ಟು, ತಾಳಲಾರೆ ಕಣ್ಣಿಂದ ನೀನು ಕೊಟ್ಟ ಬೆಟ್ಟು, ಅಯ್ಯೋ ಕೊಟ್ಟ ಬೆಟ್ಟು. ಅಬ್ಬಬ್ಬ ಅಬ್ಬಬ್ಬ ಎಂಥ ಚೆನ್ನ ನಿನ್ನ ಮೈಕಟ್ಟು, ನಿನ್ನ ಮೈಕಟ್ಟು, ಪ್ರೀತಿಯಿಂದ ಒಮ್ಮೆ ಬಂದು ನನ್ನ ಚೆನ್ನ, ಈ ನಡುವು ಎಷ್ಟು ಸಣ್ಣ, ಈ ಮಗವು ಎಂಥ ಚೆನ್ನ, ಈ ನಡುವು ಎಷ್ಟು ಸಣ್ಣ, ನಿಂಬೆ ಹಣ್ಣು ಮೈಯ ಬಣ್ಣ, ಮನೆಯಲ್ಲಿದೆಯೇ ಕಿವಿಯಲ್ಲಿ ಹೇಳೆ, ಮನೆಯಲ್ಲಿದೆಯೇ ಕಿವಿಯಲ್ಲಿ ಹೇಳೆ, ಅಪ್ಪ ಅಮ್ಮ ಇಲ್ಲದ ವೇಳೆ ಬರುವೆನು ನಾಳೆ. ಅಬ್ಬಬ್ಬ ಅಬ್ಬಬ್ಬ ಎಂಥ ಚೆನ್ನ ನಿನ್ನ ಮೈಕಟ್ಟು, ನಿನ್ನ ಮೈಕಟ್ಟು, ಪ್ರೀತಿಯಿಂದ ಒಮ್ಮೆ ಬಂದು ನನ್ನ ಮೈ ಮುಟ್ಟು, ಬೇಗ ನನ್ನ ಮೈ ಮುಟ್ಟು. ಅಬ್ಬಬ್ಬ ಹೋಗಬೇಡ ನನ್ನಾನಿ ಬಿಟ್ಟು, ಅಯ್ಯೋ ನನ್ನಾನಿ ಬಿಟ್ಟು, ತಾಳಲಾರೆ ಕಣ್ಣಿಂದ ನೀನು ಕೊಟ್ಟ ಬೆಟ್ಟು, ಅಯ್ಯೋ ಕೊಟ್ಟ ಬೆಟ್ಟು. ಅಬ್ಬಬ್ಬ ಅಬ್ಬಬ್ಬ ಎಂಥ ಚೆನ್ನ ನಿನ್ನ ಮೈಕಟ್ಟು, ನಿನ್ನ ಮೈಕಟ್ಟು, ಪ್ರೀತಿಯಿಂದ ಒಮ್ಮೆ ಬಂದು ನನ್ನ ಮೈ ಮುಟ್ಟು, ಬೇಗ ನನ್ನ ಮೈ ಮುಟ್ಟು. ಸುಧಾಕರ್, ಸುಧಾಕರ್. ಓ ಕಿಟ್ಟು, ಏನಪ್ಪ ಮನೆಗೆ ಬಂದ್ಬಿಟ್ಟೆ? ಮನಸ್ಸು ಹೇಳ್ತು, ಬಂದ್ಬಿಟ್ಟೆ. ಕೂತ್ಕೋ. ಇಷ್ಟು ದಿವಸ ಏನಾಗಿತ್ತು ನಿನ್ ಮನ್ಸಿಗೆ?
ನಿದ್ದೆ ಮಾಡ್ತಾ ಇತ್ತು. ಯಾವಾಗ ಎದ್ದಿದ್ದು? ನೆನ್ನೆ ರಾತ್ರಿ. ಎಲ್ರು ನಿದ್ದೆ ಮಾಡ್ಬೇಕಾದ್ರೆ ನಿನ್ ಮನ್ಸು ಮಾತ್ರ ಎದ್ದು ಬಿಡುತ್ತಾ? ಅದೆಲ್ಲಿ ಹೇಳುತ್ತೀಯೋ, ಅವಳು ಎಬ್ಸುದ್ಲು. ವಾಟ್ ಲೂ? ಯಾರೋ ಸುಂದ್ರಿ? ಕರೆಕ್ಟ್, ಹೆಸರೇನೋ ಸುಂದ್ರಿ, ಆದ್ರೆ ವಾ 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 ಇನ್ನೇನು ವಾಲ್ಗ ಉತ್ಸ್ ಬಿಡೋತಾನೆ? ವಾಲ್ಗ ಉತ್ಸವ ಆಗಿದ್ರೆ ಪುರೋಹಿತನ ಹತ್ರ ಹೋಗ್ತಾ ಇದ್ದೆ. ಡಾಕ್ಟರ್ ಹತ್ರ ಅವನ್ ಬರ್ತಿದ್ದ. ನೋ ಸುಧಾಕರ, ತುಂಬಾ ದಿವಸದಿಂದ ನನಗೊಂದು ವ್ಯಾಧಿ. ವೆರಿ ಗುಡ್. ಅಲ್ಲ ಕಣೋ, ನಾನ್ ಮೆಡಿಕಲ್ ಪರೀಕ್ಷೆ ಪಾಸ್ ಮಾಡಕ್ ಮುಂಚೆನೆ ಒಬ್ಬ ಗಿರಾಕಿ ಸಂಪಾದಿಸ್ಬಿಟ್ಟೆ. ಹೇಳೋ ಹೇಳೋ ಹೇಳೋ, ಏನ್ ನಿನ್ ವ್ಯಾಧಿ? ನಿದ್ದೆಲೆದು ಓಡಾಡೋದು. ಲೇ ನಗಬೇಡ ಕಣೋ ಸುಧಾಕರ. ನಿನ್ನೆ ರಾತ್ರಿ ಏನಾಯ್ತು ಗೊತ್ತಾ? ಏನು? ನಮ್ಮ ಮನೆಗೆ ಒಬ್ಬ ನೆಂಟ್ರು ಅವ್ರ ಮಗಳ ಜೊತೆ ಬಂದಿದ್ರು. ಯಥಾ ಪ್ರಕಾರ ನಾನು ನಿದ್ದೆಯಿಂದ ಎದ್ದು ಸೀದಾ ನಡ್ಕೊಂಡು ಹೋದೆ. ಆ ಹುಡುಗಿ ಮಲಗಿದ್ಲಲ್ಲ ಮಂಚ, ಅದ್ರ ಮೇಲೆ ಹತ್ತಿದೆ. ಅವಳು ಹೊತ್ಕೊಂಡಿದ್ಲಲ್ಲ ಹೊದ್ಗೆ, ಅದ್ರ ಒಳಗಡೆ ನಾನ್ ಸೇರ್ಕೊಂಡೇ ಬಿಟ್ಟೆ. ಸೇರ್ಕೊಂಡೇ ಬಿಟ್ಟೇನೋ? ಆಮೇಲೆ ಆಮೇಲೆ ಆಮೇಲೂ ಇಲ್ಲ ಮೇಲೂ ಇಲ್ಲ. ನೋ ಆಕ್ಸಿಡೆಂಟ್. ನಾಚಿಕೆಯಿಂದ ಇಡ್ ದಿವಸ ಯಾರ ಹತ್ರನೂ ಹೇಳಿರ್ಲಿಲ್ಲ. ಹೀಗೆ ಇದ್ರೆ ಒಂದಲ್ಲ ಒಂದ್ ದಿವಸ ಆಕ್ಸಿಡೆಂಟ್ ಆಗತ್ತೆ ಅಂತ ನಿನ್ನ ಹೇಳ್ಬೇಕು ಅಂತ ಓಡೋಡ್ಕೊಂಡು ಬಂದೆ. ಸುಧಾ, ಇವತ್ತು ನ್ಯೂಸ್ ಪೇಪರ್ ಅಲ್ಲಿ? ಸಾರಿ ಅಣ್ಣ, ನಾನು ಅಲ್ಲಿ ಬಾತ್ರೂಮ್ ಅಲ್ಲಿ ಓದ್ತಾ ಇದ್ದೆ, ಅಲ್ಲೇ ಬಿಟ್ಬಿಟ್ಟೆ. ಈಗ ತಂದ್ಬಿಟ್ಟೆ. ಬನ್ನಿ, ಡೋಂಟ್ ವರಿ ಡಿಯರ್, ನಾನೇ ತಗೋತೀನಿ. ಅಣ್ಣ, ಇವನ್ ನಮ್ ಸ್ನೇಹಿತ ಕಿಟ್ಟು ಅಂತ. ನಮಸ್ಕಾರ ಸರ್. ನಿಮ್ಮನ್ ಕಂಡ್ರೆ ನನಗೆ ತುಂಬಾ ಇಷ್ಟ. ಯಾಕೆ? ತಮ್ಮ ಅಂದ್ರೆ ನಿಮಗೆ ಎಷ್ಟು ಪ್ರೀತಿ ಸರ್. ನನಗೂ ಅಷ್ಟೇ, ನಿನ್ನನ್ ಕಂಡ್ರೆ ತುಂಬಾ ಇಷ್ಟ. ಯಾಕೆಂದ್ರೆ ನನ್ ತಮ್ಮ ಅಂದ್ರೆ ನಿನ್ಗೆ ಇಷ್ಟ ನೋಡು. ಏನ್ ಸರ್, ಇವತ್ ನೀವು ಸ್ನಾನ ಗಿನ ಮಾಡ್ತೀರಾ ಅಥವಾ ಹೀಗೆ? ಕ್ಯಾರಿ ಆನ್ ಕ್ಯಾರಿ ಆನ್. ಏನೋ ನೋಡ್ತಾ ಇದೀಯಾ? ಏನಿಲ್ಲ, ನಾನು ಇದುವರೆಗೂ ದಿಢೀರ್ ಇಡ್ಲಿ, ದಿಢೀರ್ ಸಾಂಬಾರ್, ದಿಢೀರ್ ಜಾಮೂನ್, ದಿಢೀರ್ ಪುಳಿಯೋಗರೆ ನೋಡಿದೀನಿ. ಈ ತರ ದಿಢೀರ್ ಶ್ರೀಮಂತಿಕೆ ನೋಡೇ ಇಲ್ಲ. ಬೆಪ್ಪು, ಇದು ಬಾಡಿಗೆ ಮನೆ. ಅಲ್ಲ ಕಣೋ, ನಮ್ಮ ಅಣ್ಣ ನನ್ ಮೆಡಿಕಲ್ಗೆ ಓದ್ತಾ ಇದ್ದಾನಲ್ವಾ, ಅದಕ್ಕೆ ತಕ್ಕಾಗಿರ್ಬೇಕು ಅಂತ ಕಷ್ಟಪಟ್ಟು ಸಂಪಾದನೆ ಮಾಡಿ ಇದೆಲ್ಲ ಏರ್ಪಾಡು ಮಾಡಿದ್ದಾನೆ. ಲಕ್ಕಿ ಫೆಲೋ, ಒಳ್ಳೆ ಬ್ರದರ್ ಸಿಗ್ದ ನಿನಗೆ. ಅದಿರ್ಲಿ, ನಿನ್ನ ಕಾಯಿಲೆ ವಿಷಯ ಹೇಳು. ಇಮ್ಮಿಡಿಯೇಟ್ ಆಗಿ ನೀನು ನನ್ನ ಕಾಯಿಲೆನ ವಾಸಿ ಮಾಡ್ಬೇಕು ಅಷ್ಟೇ. ನಾನ್ ನಿನ್ ಕಾಯಿಲೆ ವಾಸಿ ಮಾಡ್ಬೇಕಾದ್ರೆ ಇನ್ 3 ವರ್ಷ ನಿನ್ ಸ್ಲೀಪ್ ಅಲ್ಲೇ ವಾಕ್ ಮಾಡ್ಬೇಕು. ವಾಕ್. ಹಾಗಾದ್ರೆ ನಾನು ಪಾದಯಾತ್ರೆಯಲ್ಲೇ ಹಿಮಾಲಯ ಪರ್ವತ ಹತ್ತು ಬಿಡ್ತೀನಿ. ಲೇ ಸುಧಾಕರ್, ಚಿಕಾಗೋಯಿಂದ ಒಬ್ಬ ಇಂಡಿಯನ್ ಡಾಕ್ಟ್ರು ನಮ್ ದೇಶಕ್ಕೆ ವಾಪಸ್ ಬಂದಿದ್ದಾರೆ. ಯಾವುದೇ ಕಾಯಿಲೆ ಆಗ್ಲಿ ಅದನ್ನ ಡಯಾಗ್ನೈಸ್ ಮಾಡಿ ಕ್ಯೂರ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಎಲ್ಲಿದ್ದಾರೆ ಅವರು? ಒಂದಿನ ಡೆಲ್ಲಿ, ಒಂದಿನ ಬಾಂಬೆ, ಒಂದಿನ ಕಲ್ಕತ್ತಾ. ಓಹೋ, ಟೂರಿಂಗ್ ಡಾಕ್ಟರ್ ಅನ್ನು. ನಮ್ಮೂರ್ಗ್ ಬರ್ತಾರೆ ಅಂತ ಪೇಪರ್ ಬಂದಿದೆ. ನೀನು ನನ್ನ ಜೊತೆ ಬಂದ್ರೆ ಡಿಸ್ಕಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಅಷ್ಟೇ ತಾನೇ? ನಾಳೆ ನೀನು ನಾನು ಆ ಶಿಕಾಗೋ ರಿಟರ್ನ್ ಡಾಕ್ಟರ್ ಹತ್ರ ಹೋಗೋಣ. ಈಗ ಒಟ್ಟಿಗೆ ಹೇಗೆ ಹೋಗಿ, ನಿಮ್ ಜಾಗ ಕೂತ್ರು ಹೋಗಿ ಹೋಗಿ. ನೀನು ಬಾಮ ಒಳಗೆ ಬಾಮ. ಏನು ಕಾಯಿಲೆ ನಿಮಗೆ? ನನಗಲ್ಲ, ನನ್ ಮಗುಗೆ. ಇವಳಿಗೆ ಚಿಕ್ಕ ವಯಸ್ಸಿನಿಂದಲೂ ಮೂರ್ಛೆ ರೋಗ ಇದೆ. ಜ್ಞಾಪಕ ಇಟ್ಕೋ. ಸರ 4. ಬರ್ಕೊಂಡೆ ಸರ್. ಡಾಬು. ಡಾಬಾ? ನೀನ್ ಹೇಳ್ತಾಯಿ, ಇದು ಚಿಕಾಗೋ ಲ್ಯಾಂಗ್ವೇಜ್. 1 ಡಜನ್ ಡಾಕ್ಟರ್ಗಳಿಗೆ ತೋರಿಸಿದೀನಿ. ಡಜನ್ ಬಳೆ, 1 ಉಂಗ್ರ. ಬರ್ಕೊಂಡೆ ಸರ್. ಬಸವಾ, ಇವ್ರನ್ನ ಸ್ಪೆಷಲ್ ರೂಮ್ ಕರ್ಕೊಂಡು ಹೋಗು. ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗ್ಲಿ. ಬಾಮ್ಮ. ಅಮ್ಮ. ಪೇಷಂಟ್ ರೆಡಿ. ನಮಸ್ಕಾರ ಡಾಕ್ಟ್ರೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಏನ್ ಕಾಯಿಲೆ? ಹೊಟ್ಟೆ ನೋವು. 6 ಉಂಗ್ರ. ಬರ್ಕೊಂಡೆ ಸರ್. ಗೋಲ್ಡ್ ಚೈನ್ ವಿತ್ ಲಾಕೆಟ್. ಹೇಳಿ ಹೇಳಿ, ಆಮೇಲೆ ಹೇಳಿ. ಅನ್ನ ತಿಂದು 1 ವರ್ಷವಾಯ್ತು ಡಾಕ್ಟ್ರೆ. 2 10 ಕಡ್ಕ. ಬರ್ಕೊಂಡೆ ಸರ್. ಬಸವಾ, ಟ್ರೀಟ್ಮೆಂಟ್ ಶುರು ಮಾಡು. ಬನ್ನಿ ಸರ್. ಬರ್ತೀರಿ ಸರ್. ಬರ್ಬೇಡ, ಹೋಗಪ್ಪ. ಪೇಷಂಟ್ ರೆಡಿ. ಏನು ಆಪರೇಷನ್ ಮಾಡ್ತೀರಾ? ಆಪರೇಷನ್ ಕೇಸ್ ಅಲ್ಲ, ಹೊಡೆದು ಕಿತ್ಕೊಳ್ಳೋ ಕೇಸು. ಅಯ್ಯೋ ಬಿಟ್ಬಿಟ್ರಪ್ಪ, ನಿಮ್ ಕೈ ಮುಗಿತೀನಿ ಕಂಡ್ರ. ಏನಯ್ಯ, ನಿನ್ ನೋಡಿದ್ರೆ ನೀನೇ ಇವತ್ತೋ ನಾಳೆ ನೆಗೆದು ಬೀಳೋಂಗಿದ್ಯಾ? ಇನ್ ನಿಮ್ ಚಿಕಾಗೋ ರಿಟರ್ನ್ ಡಾಕ್ಟ್ರು ನಮ್ಮನ್ನೇನು ಉಳಿಸ್ತಾರ, ಇಲ್ಲ ನಮ್ಮನ್ನ ನೆಗೆದು ಬೀಳಿಸ್ತಾರ?
ನೆಕ್ಸ್ಟ್ ಚಾನ್ಸ್ ನಿಮ್ದೇ. ನನ್ಗೊಂದ್ ಸಣ್ಣ ಡೌಟ್. ಏನ್ ಸರ್? ಒಳಗಿರೋ ಪೇಷಂಟ್ಸು ಆಚೆನೆ ಬರ್ತಾ ಇಲ್ಲ, ಇನ್ನು ಹೊಸ ಪೇಷಂಟ್ಸ್ ಒಳಗೆ ಹೋಗ್ತಾ ಇದಾರಲ್ಲ, ಏನಿದು ಅಂತ. ಏನಿಲ್ಲ ಸರ್, ಇದೊಂಥರ ಒನ್ ವೇ ಟ್ರಾಫಿಕ್. ಈ ಕಡೆಯಿಂದ ಹೋಗೋದು, ಹಿತ್ಲು ಬಾಲಿಂದ ಹೊರಗೆ ಬರೋದು ಅಷ್ಟೇ ಸರ್. ವಾಚು ತುಂಬಾ ಚೆನ್ನಾಗಿದೆ. ಬಂಗಾರದ್ದ? ಇಲ್ಲ, ಹಿತ್ತಾಳೆದ. ಅಯ್ಯ ದರಿದ್ರ ಮನೆದ, ಆ ಕಡೆ ಹೋಗು. ಗುಡ್ ಮಾರ್ನಿಂಗ್ ಚಿಕನ್ ಡಾಕ್ಟರ್. ವಾಟ್? ಶಿಕಾಗೋ ಡಾಕ್ಟರ್? ಸಾರಿ, ಚಿಕಾಗೋ ಡಾಕ್ಟರ್. ಗುಡ್ ಮಾರ್ನಿಂಗ್, ಕೂತ್ಕೊಳ್ಳಿ. ಪೇಷಂಟ್ ಯಾರು? ನಾನೇ. ಏನ್ ಖಾಯಿಲೆ? ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಡಾಕ್ಟರ್. ವಾಚ್. ನಿದ್ದೆ ಬಂದ್ರು ನಿದ್ದೆಲೆ ನಡಿತೀನಿ ಡಾಕ್ಟರ್. ಗೋಲ್ಡ್ ಶೈನ್. ನೀವು ಡಾಕ್ಟರ್ ಅಥವಾ ಚಿನ್ನ ಬೆಳ್ಳಿ ಗಿರ್ವಿ ಇಟ್ಕೊಳ್ಳೋರ? ಹೇ ಮಿಸ್ಟರ್, ಇದು ಚಿಕಾಗೋ ಟ್ರೀಟ್ಮೆಂಟ್. ಅದು ಆ ಸರ ಚಿನ್ನದ ತಾನೆ? ಹಾ, ನಮ್ ತಂದೆ ಭಾರಿ ಜ್ಯೂಲರು. ಎಷ್ಟು ಸಾವಿರಂದು? 10,000. ಸರಿ, ಇದೆಲ್ಲ ನೀವ್ಯಾಕೆ ಕೇಳ್ತಾ ಇದ್ದೀರಾ? ನಿನಗೆ ಈ ಖಾಯಿಲೆ ಬರೋಕೆ ಈ ಚಿನ್ನದ ಸರನೇ ಕಾರಣ. ವಾಟ್? ಸರದಿಂದ ಕಾಯಿಲೆ ಬರುತ್ತಾ? ಎಸ್, ದಿಸ್ ಇಸ್ ಲೇಟೆಸ್ಟ್ ಇನ್ವೆನ್ಷನ್. ಜಗತ್ನಲ್ಲಿ ಬರ್ತಾ ಇರೋ ಖಾಯಿಲೆಗಳಿಗೆಲ್ಲ ಈ ಬಂಗಾರನೇ ಕಾರಣ. ಬಸವಾ. ಎಸ್ ಸರ್. ಟೇಕ್ ಹಿಮ್ ಟು ಟ್ರೀಟ್ಮೆಂಟ್ ರೂಮ್. ಬನ್ನಿ ಸರ್. ಪೇಷಂಟ್ ರೆಡಿ. ಏನಾಯ್ತು? ಅಯ್ಯೋ, ಇಬ್ರು ಬಂದಲ್ಲ ಸರ್, ಅವರು ನಮ್ಮವ್ರು ನಿಂತ್ಕೊಂಡು ಸುಧಾಕರ್, ಆ ಲಕ್ವಾನ ನಮಗ ಒನ್ ವೇ ಅಂತ ಹೇಳಿದ್ನಲ್ಲ, ನೋಡ್ದ್ಯಾ ಇಲ್ಲಿ? ಅಯ್ಯೋ, ಇವರೇ ಶಿಕಾಗೋ ಡಾಕ್ಟರ್ ಅಂತ ಕಾಣತ್ ಕಣೋ. ಗುಡ್ ಮಾರ್ನಿಂಗ್ ಡಾಕ್ಟರ್. ನಾನು ರಾತ್ರಿ ಹೊತ್ತು ನಿದ್ದೆಲಿ ಎದ್ದು ಓಡಾಡ್ತೀನಿ. ಮೊದಲು ಬಿಚ್ಚೋ. ಇವನೇನಾ? ಇವನೇ ಇನ್ಸ್ಪೆಕ್ಟರ್. ಗೂಂಡಾಗಳನ್ನೆಲ್ಲ ಒಳಗಡೆ ಬಿಟ್ಬಿಟ್ಟು ಪಾಪ ಡಾಕ್ಟರ್ನ ಕಟ್ಟಾಕ್ಸಿದ್ದು. ಐಸಿ, ಇವನು ಉತ್ತರ ಅದು. ಇವನಿಗೆ ಎಲ್ಲಾ ಭಾಷೆನೂ ಚೆನ್ನಾಗಿ ಗೊತ್ತು. ಬೇಕಾದಷ್ಟು ಕಡೆ ವೇಷ ಧರಿಸಿ ಮೋಸ ಮಾಡಿ ತಲೆ ತಪ್ಪಿಸ್ಕೊಂಡಿದ್ದಾನೆ. ಇವನು ಹಿಡ್ಕೊಟ್ಟವ್ರಿಗೆ 10,000 ರೂಪಾಯಿ ರಿವಾರ್ಡ್ ಕೊಡ್ತಾರೆ ನಮ್ ಡಿಪಾರ್ಟ್ಮೆಂಟ್ ಇಂದ. ಅಯ್ಯೋ, ಈ ವಿಷಯ ಮೊದಲೇ ಗೊತ್ತಿದ್ರೆ ಅವನ ಕುತ್ತಿಗೆನ ಕಟಕಟ ಅಂತ ಮುರಿದು ನಿಮ್ ಕಾಲು ತಂದು ಹಾಕ್ಬಿಡ್ತಿದ್ವಿ. ಛೇ, ಏನೇ ಆದ್ರೂ ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಇಲ್ದೇ ಇದ್ರೆ ಅವನು ಇವ್ರ ಜೀವ ತೆಗೆದು ಓಡ್ ಹೋಗ್ತಿದ್ದ. ನಿಜವಾಗ್ಲೂ ನಾನು ನಿಮ್ ಧೈರ್ಯ ಮೆಚ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನೀವಿಷ್ಟು ಹೇಳಿದ್ರಲ್ಲ ಅಷ್ಟೇ ಸಾಕು. 10,000 ರೂಪಾಯಿ ರಿವಾರ್ಡ್ ಸಿಕ್ತಂಗಾಯ್ತು. ಬರ್ತೀವಿ ಸರ್. ಸ್ನೇಹಿತರೆ, ಲೇಡೀಸ್ ಸ್ನೇಹಿತರೆ, ಜೆಂಟ್ಸ್ ಸ್ನೇಹಿತರೆ, ಇವತ್ತಿಗೆ ನನಗೆ 28 ವರ್ಷ ಆಯ್ತು. ಏನು ಬಂತು ಪ್ರಯೋಜನ? ಒಂದೇ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾನೇ ಇದೀನಿ. ನಾನೊಬ್ಬ ದೊಡ್ಡ ಲಾಯರ್ ಆಗ್ಬೇಕು ಅಂತ ನಮ್ಮ ಅಪ್ಪನ ಆಸೆ. ಆದ್ರೆ ಒಂದೇ ಪರೀಕ್ಷೆಯಲ್ಲಿ 10 ವರ್ಷ ಫೇಲ್ ಆದವರಿಗೆ ಕಂಪಲ್ಸರಿ ಪಾಸ್ ಮಾಡಿಸ್ತೀವಿ ಅನ್ನೋ ರೂಲ್ಸ್ ಬರೋ ತನಕ ನಾನು ಲಾಯರ್ ಆಗೋದಿಲ್ಲ ಅನ್ನೋದು ನಮ್ಮ ಅಪ್ಪನ ಗೊತ್ತೇ ಇಲ್ಲ. ಲೇ ಪರೀಕ್ಷೆ ಅಂತೂ ಬೇಗ ಪಾಸ್ ಮಾಡಲ್ಲ, ಕೇಕ್ನಾದ್ರೂ ಬೇಗ ಕಟ್ ಮಾಡೋ. ಕರೆಕ್ಟ್. ನಾನು ಇವಾಗ ಇದನ್ನೆಲ್ಲ ಊದಿದ ತಕ್ಷಣ ನೀವೆಲ್ಲ ಏನ್ ಹೇಳ್ತೀರಾ? ಹ್ಯಾಪಿ ಬರ್ತ್ಡೇ ಟು ಯು. ನೋ 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 ನೋ. ಕಿಟ್ಟು ಲಾಯರ್ ಆಗ್ಲಿ, ಕಿಟ್ಟು ಲಾಯರ್ ಆಗ್ಲಿ. ಆಗ ದೇವರು ಮುಂದಿನ ಜನ್ಮದಲ್ಲಿ ಅಂತಾನೆ. ಒಳ್ಳೆ ಹ್ಯಾಪಿ ಬರ್ತ್ಡೇ ಟೈಮ್ ನಲ್ಲಿ ಅಪಶಕುನ. ಇಲ್ಲಪ್ಪ ನಿನ್ ಕಟ್ ಮಾಡು. ಶಲೆ ಕಟಿ ಅಪ್ಪ. ಥ್ಯಾಂಕ್ ಯು ಸರ್. ಕಳ್ಳ ಎಲ್ಲಿ ಮಾಡಿ ಮೇಲೆ ಗಿಟ್ಟು. ನೋಡ್ಕೊ, ನನ್ನ ಕಳ್ಳನ್ ಗಮನಿಸ್ಕೋದೆ. ಬಿ ಕೇರ್ಫುಲ್.
ಯಾಕೊಬ್ನೆ ಕತ್ತಲ್ಲಿ ಕೂತಿದ್ಯಾ? ಅರೆ ಯಾಕೆ ಮೌನವಾಗಿದ್ಯಾ? ಕಮ್ ಆನ್, ಈ ವಯಸ್ಸಲ್ಲಿ ಜಾಲಿ ಆಗಿರೋದು ಬಿಟ್ಬಿಟ್ಟು ವಾಟ್ ಇಸ್ ದಿಸ್ ಐಸೆ? ಕಮ್ ಕಮ್, ಲೆಟ್ಸ್ ಹಾವ್ ಡಿನ್ನರ್, ಕಮ್. ಸುಧಾ, ಏನು ಎಲ್ಲಿಗೆ ಹೋಗ್ತಾ ಇದೀಯಾ? ನಿನ್ನಿಂದ ದೂರ ಹೋಗ್ತಾ ಇದ್ದೇನೆ. ನಿನ್ನಂತ ಬಂಡ ನನಗಿದ್ನಲ್ಲ ಅಂತ ಮರೆಯೋಕ್ ಪ್ರಯತ್ನ ಪಡ್ತೀನಿ. ಇಷ್ಟು ದಿನ ಕಳ್ಳನ್ನ ಬದುಕಿದ್ನಲ್ಲ ಅಂತ ಕಣ್ಣೀರು ಸುರಿಸ್ತೀನಿ. ಸುಧಾ, ಅದಕ್ ಮುಂಚೆ ನಾನು ಯಾಕೆ ಕಳ್ಳ ಅದೇ ಅನ್ನೋದನ್ನ ಯೋಚನೆ ಮಾಡೋ. ಸುಲಭವಾಗಿ ಹಣ ಸಂಪಾದನೆ ಮಾಡ್ಬೇಕಾಗಿತ್ತು, ಶ್ರೀಮಂತ ಅನ್ಸ್ಕೋಬೇಕಾಗಿತ್ತು, ಕಾರಲ್ಲಿ ಬೀದಿ ಬೀದಿ ಸುತ್ಕೊಂಡು ಮಜಾ ಮಾಡ್ಬೇಕಾಗಿತ್ತು. ಅದಕ್ಕೆ ಸುಧಾ, ಇಲ್ಲ ಸುಧಾ, ಇಲ್ಲ, ನನ್ನ ತಮ್ಮನ್ನ ಸುಖವಾಗಿಡ್ಬೇಕಾಗಿತ್ತು, ಅವನ್ನ ಓದಿಸಿ ಡಾಕ್ಟರ್ ಮಾಡ್ಬೇಕಾಗಿತ್ತು. ಸುಳ್ಳು, ನೀನು ಮಾಡಿರೋ ನೀಚ ಕೆಲಸಕ್ಕೆ ನನ್ನನ್ನು ಯಾಕೆ ಗುರಿ ಮಾಡ್ತೀಯ? ನಾನು ಹೇಳಿದ್ನ ಕಳ್ತನ ಮಾಡಿ ನನ್ನನ್ನು ಸಾಕು ಅಂತ. ನೀನ್ ಹೇಳಿಲ್ಲ ಕಣೋ, ಆದ್ರೆ ನಿನ್ ಮೇಲಿರೋ ಪ್ರೀತಿ ಹೇಳ್ತು. ಪ್ರೀತಿ ಪ್ರೀತಿ, ನಾಟಕ, ಬರೇ ನಾಟಕ. ಮಿಸ್ಟರ್ ಮೋಹನ್ ರಾಜ್, ಒಂದೇ ಒಂದು ಪ್ರಶ್ನೆ ಕೇಳ್ತೇನೆ, ಸತ್ಯವಾದ ಉತ್ತರ ಕೊಡು. ನೀನ್ ನಿಜವಾಗ್ಲೂ ನಮ್ಮ ಅಪ್ಪನ ಮಗನೇನಾ? ನಾನ್ ನಮ್ಮಪ್ಪನ್ ಮಗ. ನನ್ನ ಮೈನಲ್ಲಿ ಹರಿತಾ ಇರೋದು ನಮ್ಮಪ್ಪನ ರಕ್ತನೇ. ನಮ್ಮಪ್ಪನ ರಕ್ತ ನನ್ನ ಮೈನಲ್ಲಿ ಹರಿತಾ ಇರೋದ್ರಿಂದಾನೇ ಚಿಕ್ಕ ವಯಸ್ಸಿನಿಂದ ನಿನ್ನ ಸಾಕಿ ಬೆಳೆಸಿ ದೊಡ್ಡವನಾಗಿ ಮಾಡಿ ಓದಿಸ್ತಾ ಇರೋದು. ಇವತ್ತಿನಿಂದ ನನ್ನ ಹೊಡೆದು ಸಾಯಿಸಿದ್ರು ಸರಿ, ನಿನ್ನಂತ ಅವನ ಜೊತೆ ನಾನಿರಲ್ಲ. ನಾನು ಹೋಗ್ತೀನಿ. ಹೋಗ್ತೀಯ? ಹೌದು, ನನ್ನನ್ನು ಬಿಟ್ಟು ಹೋಗ್ತೀನಿ. ಮಿಸ್ಟರ್ ಸುಧಾಕರ್, ನಿನ್ನ ಕೈ ಕಾಲು ಮುರಿದು ಈ ಮನೇಲಿ ಕೂರಿಸ್ತೀನಿ ಹೊರತು ಈ ಮನೆ ಬಿಟ್ಟು ನಿನ್ನ ಆಚೆ ಕಳಿಸೋದಿಲ್ಲ.
ಹೋಗೋರೆಲ್ಲ ಹೋಗಲಿ ದೂರ ದೂರ, ಯಾರನ್ನು ನಾನು ಕೂಗುವುದಿಲ್ಲ ಹತ್ತಿರ. ಹೋಗೋರೆಲ್ಲ ಹೋಗಲಿ ದೂರ ದೂರ, ಯಾರನ್ನು ನಾನು ಕೂಗುವುದಿಲ್ಲ ಹತ್ತಿರ. ಯಾರನ್ನು ನಂಬಿ ನಾ ಹುಟ್ಟಿಲ್ಲ, ಯಾರಿಗೂ ನಾನು ಹೆದರೋದಿಲ್ಲ. ಹೋಗೋ 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 ಹೋಗೋರೆಲ್ಲ ಹೋಗಲಿ ದೂರ ದೂರ. ಪ್ರೀತಿ ಪ್ರೇಮ ಅನ್ನೋದೆಲ್ಲ ಮಾತಲ್ಲಿ, ನ್ಯಾಯ ನೀತಿ ಅನ್ನೋ ಪದವು ಕಥೆಯಲ್ಲಿ. ಪ್ರೀತಿ ಪ್ರೇಮ ಅನ್ನೋದೆಲ್ಲ ಮಾತಲ್ಲಿ, ನ್ಯಾಯ ನೀತಿ ಅನ್ನೋ ಪದವು ಕಥೆಯಲ್ಲಿ. ಕಾಲ ಮುರಿದಾಗಲಿ ನೆರಳು ಹಾವಂತೆ, ಸ್ನೇಹವು ಹರಿದಂತೆ ಇನ್ನು ಕೈ ಬಿಡಿ ಚಿಂತೆ. ಐ ಡೋಂಟ್ ಕೇರ್. ಹೋಗೋದೆಲ್ಲ ಹೋಗಲಿ ದೂರ ದೂರ. ಮಮತೆ ಎಂಬ ಮಾತಿಗಿಂದು ಬೆಲೆ ಇಲ್ಲ, ಆಸೆಯಿಂದ ಎಂದು ನಿನಗೆ ಸುಖವಿಲ್ಲ. ಮಮತೆ ಎಂಬ ಮಾತಿಗಿಂದು ಬೆಲೆ ಇಲ್ಲ, ಆಸೆಯಿಂದ ಎಂದು ನಿನಗೆ ಸುಖವಿಲ್ಲ. ಅಣ್ಣನೂ ಇಲ್ಲ ತಮ್ಮನು ಯಾರಿಗೂ ಯಾರಿಲ್ಲ, ಬಾಳಿನ ಈ ಸತ್ಯವ ಕಲಿಯದ ವಿಧಿಯಿಲ್ಲ. ಹೋಗೋರೆಲ್ಲ ಹೋಗಲಿ ದೂರ ದೂರ, ಯಾರನ್ನು ನಾನು ಕೂಗುವುದಿಲ್ಲ ಹತ್ತಿರ. ಯಾರನ್ನು ನಂಬಿ ನಾ ಹುಟ್ಟಿಲ್ಲ, ಯಾರಿಗೂ ನಾನು ಹೆದರೋದಿಲ್ಲ. ಹೋಗೋ ಆ ಬಾಟ್ಲ್ ಕೊಡ ಇಲ್ಲಿ. ಮರ್ಯಾದೆ ನನ್ನ ಬಾಟ್ಲ್ ಕೊಟ್ಬಿಡು. ಕೊಡಲ್ಲ ಅಂದ್ರೆ ಮುಗೀತು. ರಾಸ್ಕಲ್, ನನ್ನ ಮೈಗೆ ಮೂಳೆ ಮುಡಿಸ್ಕೋಬೇಕು ಒಂದು ಆಸೆನಾ? ಕುಡಿಯೋಕ್ಕೂ ಲಿಮಿಟ್ ಇರುತ್ತೆ. ಲಿಮಿಟ್? ವಾಟ್ ಈಸ್ ಲಿಮಿಟ್? ನಾನು ಕುಡಿಬೇಕು, ಸಾಯ್ಬೇಕು. ಐ ವಾಂಟ್ ಟು ಡೈ. ನಮ್ ಪಾಪ್ ಸಿಂಗರ್ ಯಾಕೋ ಸುಮ್ನೆ ತೊಂದರೆ ಕೊಡ್ತೀಯಾ? ಪಾಪ್ ಸಿಂಗರ್ ಯಾಕೋ ಡಿಸ್ಟರ್ಬ್ ಮಾಡ್ತೀಯ? ಅರೆ ಓಡು ಫುಟ್ಬಾಲ್ ತರ ಇಷ್ಟೇ ವಾಪಸ್ ಬಂದ್ಬಿಟ್ಟಿಯಲ್ಲ.
मेरे बाबा ನನ್ನ ಬಾಟ್ಲು ಮಹಾಪತಿವ್ರತೆ ರೇಣುಕಾ ದೇವಿ ಹಾಗೆ ನಾವು ಪವಿತ್ರವಾಗಿದ್ರೆ ಈ ಒಡಗಿರೋ ಬಾಲ್ಚೂರೆಲ್ಲ ಸೇರಿ ಒಂದಾಗಿ ನಾನು ಕೈ ಬಂದ್ಬಿಡ್ಬೇಕು. ಓಕೆ ಬಾಳ್ವಾಯ್ತಲ್ಲಪ್ಪ ಬಾಳ್ವಾಯ್ತು ಎಲ್ಲೋ ಅರೆ ನನ್ನ ಬಾಟಲಿದೆ. ಅರೆ ಪ್ಲೀಸ್ ನೀನು ನಿಂತಿದ್ಯಾ? ಬಾ ಅರೆ ಗುಡ್ಬಾಯ್ ಬಾ ಬಾ. ಸುಧಾ 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 ಬಾಣ ಸುಧಾ ನಾನು ಜಾಸ್ತಿ ಕುಡಿದಿಲ್ಲ. ನಾನು ಸರಿಯಾಗಿದೆ. ನಾನು ಚೆನ್ನಾಗಿದೆಯಲ್ಲ? ಹೌದಣ್ಣ. You bloody travel manager, how are you? How is your mismanagement factory? Hey, shut up! You shut up! Hey, ಏನಲ್ಲೇ ನನ್ನ ನಿನ್ನ ಫ್ಯಾಕ್ಟ್ರಿ ಕೆಲಸ ಮಾಡ್ತಿರೋ ಕೂಲಿ ಅಂತ ತಿಳ್ಕೊಂಡಿದೀಯನಲ್ಲಿ? ಹೇ ನೋಡ ನೋಡ ಬಾಣ ಬಾ. ಸುಧಾ ಸುಧಾ ಈ ರಾಸ್ಕಲ್ಲೇ ನನ್ನ ಕೊರಳಿ ಕಳ್ಳನ್ ಪಟ್ಟ ಕಟ್ಟಿ ನನ್ನ ಫ್ಯಾಕ್ಟ್ರಿಯಿಂದ ಡಿಸ್ಮಿಸ್ ಮಾಡಿದ್ದು. ಯಾವ ಹೊತ್ತಲ್ಲಿ ಡಿಸ್ಮಿಸ್ ಮಾಡಿದ್ನೋ, ಯಾವ ಹೊತ್ತಲ್ಲಿ ನನ್ನ ಕಳ್ಳ ಮಾಡಿದ್ನೋ ಅವತ್ತಿಂದ ನಾನು ಕಳ್ಳನೇ ಆಗ್ಬಿಟ್ಟೆ. ಪರವಾಗಿಲ್ಲ, ಅದೆಲ್ಲ ಈಗ ಯಾಕೆ? ಬಾ ಮನೆಗೆ ಹೋಗೋಣ. ನಾನು ಸುಮ್ಮನೆ ಬಿಡೋದಿಲ್ಲ. ಐ ವಾಂಟ್ ಟು ಕಿಕ್ ದಿಸ್ ಫೆಲೋ ಕ್ಷಮಿಸಿ ಸರ್, ಇವತ್ತು ನಮ್ಮ ಅಣ್ಣ ಸ್ವಲ್ಪ ಕುಡಿದು ಬಿಟ್ಟಿದ್ದ. ನನ್ನ ತಮ್ಮ ಇದಾವೆ ಅಂತ ನೀನು ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ದಿದ್ರೆ ಬಿಡ್ತಿದ್ದೆ.
ಕೆಲಸ ತಪ್ಪು ಅಂತ ಗೊತ್ತಿದ್ರು ಮತ್ತೆ ಅದೇ ಅನ್ಯಾಯ ಮಾಡ್ತಿಯಲ್ಲ. ಸುಧಾ, ಇದೊಂದ್ಸಲ ಪ್ಲೀಸ್, ನಿಮ್ಮಲ್ಲಿ ಸತ್ತು ನಾನು ಕಳ್ತನ ಮಾಡೋದಿಲ್ಲ. ಆ ನಂಬಿಕೆ ನನಗಿಲ್ಲ. ಹೆತ್ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನೋ, ಈ ಸಲ ಕದಿಯೋ ಹಣದಲ್ಲಿ ನ್ಯಾಯವಾದ ರೀತಿಯಲ್ಲಿ ನಾನು ವ್ಯಾಪಾರ ಮಾಡ್ತೀನಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಕಳೆದಂತ ಹಣದಲ್ಲಿ ನ್ಯಾಯವಾದ ಬದುಕ. ಹಣ ಮರಳಲ್ಲಿ ಮನೆ ಕಟ್ಟಿದ್ರೆ ಅದು ನಿಲ್ಲುತ್ತಾ? ಬೇಡ, ಪಾವಗಣ. ಸುಧಾ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ, ಡೋಂಟ್ ಫೋರ್ಸ್ ಮೀ. ನೀವು ಒಳ್ಳೆ ಮಾತಿಂದ ಬರ್ತೀಯ ಅಥವಾ ಕೂಗ್ಬಿಟ್ಟು ಗಲಾಟೆ ಮಾಡ್ಲಾ? ಬೇಡ ಸುಧಾ, ಕೂಗ್ಬೇಡ ಪ್ಲೀಸ್. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಹಣ ಸುಧಾ, ಖಂಡಿತ ನಾನು ಹೇಳ್ತಿದ್ದೀನಿ, ಇದಾದ್ಮೇಲೆ ನಾನು ಖಂಡಿತ ಕಳ್ತನ ಮಾಡೋದಿಲ್ಲ. ಹಲೋ, ಪೊಲೀಸ್ ಸ್ಟೇಷನ್? ಹಾ, ನಾನು ಇಂಡಸ್ಟ್ರಿಯಲಿಸ್ಟ್ ಭೀಮರಾಯರ ಮಗಳು ಲಕ್ಷ್ಮಿ ಮಾತಾಡ್ತಿರೋದು. ನಮ್ಮನೆಗಿಬ್ರು ಕಳ್ಳರು ಬಂದಿದ್ದಾರೆ. ಅವ್ರು ತಪ್ಪಿಸ್ಕೊಳ್ದೇ ಇರೋ ಹಾಗೆ ಹೊರಗಡೆಯಿಂದ ಬೋಲ್ಟ್ ಮಾಡಿದ್ದೀನಿ. ಬೇಗ ಬನ್ನಿ. ಪೊಲೀಸ್ ಬರ್ತಾ ಇದ್ದಾರೆ. ಯಾಕೆ ಅರ್ಥ ಆಗ್ತಾ ಇಲ್ಲ? ಪೊಲೀಸ್ ಬರ್ತಾ ಇದ್ದಾರೆ. ಪ್ಲೀಸ್ ಬೇಡ ನೋಡು, ಪ್ಲೀಸ್ ಬೇಡ ಬೇಡ, ನಾನು ಕೋಪ ಬರ್ಸ್ಬೇಡ ಪ್ಲೀಸ್. ಏನಾದ್ರೂ ಸರಿ, ನಾನು ನಿನ್ ಕಳ್ತನ ಮಾಡಕ್ ಬಿಡಲ್ಲ. ನಾನು ಮೊದಲು ತಪ್ಪಿಸ್ಕೊ ಹೋಗು. ಮೊದಲು ನೀನು ಹೋಗೋಣ. ನೀವು ಮೊದಲು ನಾನು ಆಮೇಲೆ ಬರ್ತೀನಿ. ನಡಿ ಪ್ಲೀಸ್. ಮೊದಲು ನೀನು ಹೋಗೋಣ. ಬೇಡ ಸುತ್ತ, ನಡಿ ಪ್ಲೀಸ್ ಹೋಗು. ಅಲ್ಲಾಡಿದ್ರೆ ಶೂಟ್ ಮಾಡ್ಬಿಡ್ತೀನಿ. ಮೇಡಮ್, ಎಲ್ಲಿ ಯಾರು? ಒಬ್ಬ ಆ ಕಡೆ ಹೊಡೆದ, ಒಬ್ಬ ಈ ಕಡೆ ಹೊಡೆದ. ಬಿಬಿಡಿ ಇನ್ಸ್ಪೆಕ್ಟರ್, ಹಿಡೀರಿ ಅವ್ರನ್ನ. ನೀವು ಮೊದಲು ಆ ಕಡೆ ಹೋಗಿ, ಬಾಕಿ ಅವ್ರನ್ನ ಫಾಲೋ ಮಾಡಿ. ಗುಂಡೆ ತಗಲಿದ್ರೆ ಬಿದ್ದು ಹೋಗಿದ್ದಾನೆ. ಅವನು ಈಜಿ ಜಡ ಸೇರೋದಕ್ಕೆ ಮುಂಚೆ ಅವನ್ನ ನಡಿಬೇಕು. ಬೇಗ ಬನ್ನಿ. ನೀನು ಅವನಿಗೆ ಒಪ್ಕೊಂಡ್ರೆ ಸರಿ, ಇದ್ರಲ್ಲಿ ಚೆನ್ನಾಗಿ ಹೊಡೆದು ಬಾಯಿ ಬಿಡಿಸ್ಬೇಕಾಗುತ್ತೆ. ಇಲ್ಲ ಸರ್, ನನಗೇನು ಗೊತ್ತಿಲ್ಲ. ಇಂಪಾಸಿಬಲ್. ನೀನು ಅವ್ನು ಗೊತ್ತಿಲ್ಲ, ನೀನು ಅವನ ಜೊತೆ ಕಳ್ತನ ಮಾಡ್ಲಿಕ್ಕೆ ಹೋದೇನು? ನಾನೇನ್ ಮಾಡ್ಲಿ ಸರ್? ಚಾಕು ತೋರಿಸಿ ನನ್ನ ಜೊತೆಲಿ ಬರ್ದೇ ಹೋದ್ರೆ ಕೊಂದಾಗ್ಬಿಡ್ತೀನಿ ಅಂತ ಹೆದರ್ಸ್ತಾ, ಅದಕ್ಕೆ ಹೋದೆ. ನಿಜ ಹೇಳ್ಬೇಕು ಅಂದ್ರೆ ಅವನ ಮುಖ ಸಹ ನಾನು ಸರಿಯಾಗಿ ನೋಡಿಲ್ಲ ಸರ್. ನನ್ನ ನಂಬಿ ಸರ್, ನಾನು ಕಳ್ಳ ಅಲ್ಲ, ನಾನು ಕಾಲೇಜ್ ಸ್ಟೂಡೆಂಟು. ನಿನ್ನ ತಂದೆ ತಾಯಿ ಯಾರಾದ್ರೂ ಇದ್ದಾರೇನೋ? ಇಲ್ಲ ಸರ್, ತಂದೆ ತಾಯಿ ಇಬ್ರು ಇಲ್ಲ. ಅಣ್ಣ ಒಪ್ಪಿದ್ದಾನೆ, ತುಂಬಾ ಮರ್ಯಾದಸ್ಥ ಸರ್. ಅವನಿಗೆ ನಾನು ಇಲ್ಲಿರೋ ವಿಷಯ ಗೊತ್ತಾದ್ರೆ ಪ್ರಾಣನೇ ಬಿಟ್ಬಿಡ್ತಾನೆ. ದಯವಿಟ್ಟು ಅವನಿಗೆ ವಿಷಯ ತಿಳಿಸ್ಬೇಡಿ. ಗುಂಡೆ ತಗಲಿ ಸತ್ತು ಹೋಗಿದ್ದಾನೆ ಅಂತ ಕಾಣುತ್ತೆ. ಬಾಡಿನ ಆಸ್ಪತ್ರೆ ಸಾಗಿಸಿ. ಕ್ವಿಕ್, ಬೇಗ. ಸರ್ ಸರ್, ನಿಮ್ ಕಾಲು ಹಿಡ್ಕೊಂಡು ಬೇಡ್ಕೋತೀನಿ ಸರ್. ನಮ್ಮ ಅಣ್ಣನ್ಗೆ ನನ್ನ ವಿಷಯ ತಿಳಿಸ್ಬೇಡಿ. ನನ್ನ ಭವಿಷ್ಯದ ಬಗ್ಗೆ ತುಂಬಾ ಆಸೆ ಇಟ್ಕೊಂಡಿದ್ದಾನೆ ಸರ್. ಪ್ಲೀಸ್ ಸರ್, ನಿನ್ನೆ ರಾತ್ರಿ ಅವನ ಜೊತೆ ಕಳ್ತನ ಮಾಡಕ್ ಬಂದಿದ್ದವನು ಬ್ರಿಡ್ಜ್ ಮೇಲಿಂದ ನೀರಿಗೆ ಬಿದ್ದು ಸತ್ತು ಹೋಗಿದ್ದಾನೆ. ಅವನ ಬಾಡಿ ಸಿಕ್ಕಿದೆ, ಹಾಸ್ಪಿಟಲ್ ಪೋಸ್ಟ್ ಮಾರ್ಟಮ್ ಕಳ್ಸಿದ್ದೀನಿ. ಆಕಾಶದಿಂದ ಆದವಿನೂರವಾಗಿ
ಇರಲಾರ ಎಂದೆಂದಿಗೂ ಕನಸಲ್ಲೂ ಕೂಡ ನಾನಿನ್ನನು ಅಗಲಿ ಇರಲಾರೆ ನನ್ನಾರೆಗೂ ತಾಯಿಯ ಸರಿ ನುಡಿ ತಂದೆಯ ನಡೆ ನುಡಿ ನಿನ್ನಲಿ ಕಂಡೆ ಅಚ್ಚರಿಗೊಂಡೆ ಊರೆಲ್ಲ ಬೆರಗಾಗಿದೆ ಅನ್ನ ಈ ನಮ್ಮ ಅನುಬಂಧಕ್ಕೆ ಈ ನಮ್ಮ ಸಂತೋಷಕ್ಕೆ ಅಣ್ಣ ತಮ್ಮ ಆ ದೇವ ಮೇಲಿಂದ ಬರಲಿ ನನಗೆ ಒಂದು ಬರ ನೀನು ಎನ್ನಲಿ ಏನನ್ನು ನಾನು ಬೇಡುವುದಿಲ್ಲ ನನ್ನಾಸೆ ಪೂರೈಸಲು ಇಲ್ಲಿ ದೇವರಂತ ಅಣ್ಣ ಇಲ್ಲದೆ ಸ್ವಾಮಿ ದಯ ಮಾಡು ಎಂದು ಹೇಳುವೆ ಅಣ್ಣ ತಮ್ಮ ಅಣ್ಣ 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 ನೆನ್ನೆ ಒಂದು ಮರ್ಡರ್ ಕೇಸ್ ನ ಡಿಟೆಕ್ಟ್ ಮಾಡಕ್ ಹೋಗಿದ್ದೆ. ರಾತ್ರಿ ಎಲ್ಲ ನಿದ್ದೆ ಇರ್ಲಿಲ್ಲ, ಅದಕ್ಕೆ ಹಾಗೆ ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ. ಬೈ ತಾವ್ಯಾರು? ಕ್ಲೈಂಟ್. ಕ್ಲೈಂಟಾ? ಇಷ್ಟು ವರ್ಷಕ್ಕೆ ನಾನು ನೋಡ್ತಾ ಇರೋ ಮೊದಲನೇ ಕ್ಲೈಂಟ್ ನೀವು, ಮೊದಲನೇ ಕೇಸ್ ನೀವು. ಅಂತ ಕೇಸ್ ನಿಂತ್ಕೊಳ್ಳೋದ? ಇದು ಕೂತ್ಕೊಳ್ಳೋ ಕೇಸ್. ಕೂತ್ಕೊಳ್ಳಿ ಕೇಸ್. ಏನ್ ಕೇಸ್ ನಿಮ್ದು? ನನ್ನ ಹೆಸರು ಮೋಹಿನಿ ಅಂತ. ನೋಡಿ, ನನ್ನ ಫ್ರೆಂಡು ನನ್ನ ನಾಯಿ ಮರಿ ತಗೊಂಡು ಅವಳು ತೋಂತಿದ್ದಾಳೆ. ವಾಟ್ ಡು ಯು ಮೀನ್ ಮಿಸ್? ಈ ನಾಯಿ ಕತ್ತೆ ಕುದುರೆ ಕೇಸ್ ಎಲ್ಲ ನಾನ್ ತಗೊಳಲ್ಲ. ಯಾಕೆ? ಅದಕ್ಕೆ ಅಂತ ವೆಟರ್ನರಿ ಲಾಯರ್ಸ್ ಇರ್ತಾರೆ, ಅವ್ರು ಕೊಡಿ ಈ ಕೇಸ್ನ. ಆ ವೆಟರ್ನರಿ ಲಾಯರ್ ಮನೆ ಎಲ್ಲಿದೆ ಅಂತ ಸ್ವಲ್ಪ ಹೇಳ್ತೀರಾ? ಒಳ್ಳೆ ಲೂಸ್ ಸಿಕ್ತಲ್ಲಪ್ಪ ನಮಗೆ. ನನ್ ಲೂಸ್ ಅಂತೀರಾ? ನಿಮ್ಮನ್ನಲ್ಲ ರೀ, ನೀವ್ ಹೇಳಿದ್ರಲ್ಲ ಕೇಸು, ಅದು ಸ್ವಲ್ಪ ಟೈಟ್ ಆಗಿಲ್ದೆ ಲೂಸ್ ಆಗಿದೆ ಅಂತ ಹೇಳಿ. ಮತ್ತೆ ಅವ್ರ ಮನೆ ಎಲ್ಲಿದೆ ಅಂತ ಹೇಳಿ. ಅದು ಅವರು ತೆನಾಲಿ ರಾಮಕೃಷ್ಣ ಮನೆ ಹಿಂದ್ಗಡೆ ಇದ್ದಾರೆ. ತೆನಾಲಿ ರಾಮಕೃಷ್ಣನ್ ಮನೆ ಎಲ್ಲಿದೆ? ಅದು ಕೃಷ್ಣದೇವರಾಯನ ಅರಮನೆಯಲ್ಲಿದೆ. ಹೌದಾ? ಅರಮನೆ ಎಲ್ಲಿದೆ? ಅದು ನಮ್ಮ ಅಜ್ಜಿ ಮನೆ ಹಿಂದಿದೆ. ನೋಡಿ, ಈ ಹಾಳು ಹಂಪೆ ಇದಲ್ಲ, ಅಲ್ಲಿದೆ. ಹಂಪೆ ತಾನೇ ಹೋಗ್ಬೇಕು. ಸೀದಾ ರೈಲ್ವೆ ಸ್ಟೇಷನ್ ಹೋಗಿ ಹಂಪೆಗೆ ಅಂತ ಕೇಳಿ ಒಂದ್ ಟಿಕೆಟ್ ಕೊಡ್ತಾನೆ. ಚುಕು ಅಂತ ಹಂಪೆಗೆ ಹೋಗಿ ಸೇರ್ಕೊಂಬಿಡಿ. ಥ್ಯಾಂಕ್ ಯು ವೆರಿ ಮಚ್. ತಗೋತೀರಾ? ಏನು ಫೀಸು? ನನಗ ಮೊದಲನೇ ಕೇಸು, ಮೊದಲನೇ ಫೀಸು. ವೆರಿ ವೆರಿ ಹ್ಯಾಪಿ. ಬರ್ತೀನಿ. ಥ್ಯಾಂಕ್ ಯು. ಅಯ್ಯೋ, ಮಲ್ಲಿಗೆ ಮೈ ಡಾರ್ಲಿಂಗ್ ಮಲ್ಲಿಗೆ. ಏನ್ರಿ ಅದು? ತುಂಬಾ ಪ್ರೀತಿಯಿಂದ ಕರಿತಾ ಇದ್ದೀರಲ್ಲ. ಸಂಪಾದನೆ ಮಾಡಿದೀನಿ, ಅದಕ್ಕೆ ಪ್ರೀತಿಯಿಂದ ಕರಿತಾ ಇದ್ದೀನಿ. ನೋಡ್ದೇನೆ ನಿನ್ ಗಂಡನ್ನ? ಭೂಪತಿ ಗಂಡು 10 ನಿಮಿಷದಲ್ಲಿ 100 ರೂಪಾಯಿ ಸಂಪಾದನೆ ಮಾಡ್ಬಿಟ್ಟ. ಅಯ್ಯೋ, ಬಡ್ಕೊಂಡೆ ನಿಮ್ ಸಂಪಾದನೆಗೆ. ಏನೋ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಕೊಂಡು ಜಂಬ ಹೊಡಿತೀರಲ್ಲ. ಲೇ, ಇವತ್ತು 100 ರೂಪಾಯಿ ಸಂಪಾದನೆ ಮಾಡಿರ್ಬೋದೆ, ನಾಳೆ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀನಿ ಕಣೆ. ಮೊದಲನೇ ಸಂಪಾದನೆ ನಿನ್ ಕೈಗೆ ಸೇರ್ಬೇಕು. ಲೇ, ಕೈಗೆ ಕೊಟ್ಟಿದ್ದೀನಿ, ಹೆಣ್ಣೆಗೇನಾದ್ರು ಕೊಡಬಾರ್ದಾ? ಏನ್ರಿ ಅದು? ಕೊಡೆ ಲಾಯರ್ ಕೃಷ್ಣಮೂರ್ತಿ ಇದಾನ? ಇವನಿಗೆ ಮೂಡ್ ಬರೋದೇ ಅಪರೂಪ, ಅಷ್ಟರಲ್ಲೇ ಡಿಸ್ಟರ್ಬೆನ್ಸ್. ಯಾವನು ಗಂಡಸು ಅಂತ ಕಾಣುತ್ತೆ, ನೀನ್ ಹೆಂಗಸು. ಒಳಗೋಗು. ಯಾರಪ್ಪ ಅದು? ಲಾಯರ್ ಕೃಷ್ಣಮೂರ್ತಿ ಇಲ್ಲೇ ಇದ್ದಾನೆ. ಬಾ. ಕುರ್ಚಿ ಮೇಲೆ ಕಾಲಿಟ್ಬಿಟ್ರಿ. ಎಲ್ಲಿ ಕುಡ್ಸೋದ್ ನಿಮ್ಮನ್ನ? ನೆಲದ ಮೇಲೆ ಕುತ್ಕೋತೀರಾ? ನೀನೇನೋ ಲಾಯರ್? ನಾನೇ. ಕರಿ ಕೋಟು, ಬಿಳಿ ಶರ್ಟು, ಕರಿ ಟೈ. ಡೌಟ್ ಇದ್ರೆ ಬೋರ್ಡ್ ನೋಡ್ಕೊಳ್ಳಿ. ತಮಗೇನಾಗ್ಬೇಕಾಗಿದೆ? 3 ಕೊಲೆ ಮಾಡ್ದ. ಯಾರು? ಎಲ್ಲಿ? ಯಾವಾಗ? ನನ್ ತಮ್ಮ ಕೊಲೆ ಮಾಡ್ದ ಅಂತ ಪೊಲೀಸ್ನವ್ರು ಅವನ್ನ ಹಿಡ್ಕೊಂಡು ಹೋಗ್ಯವ್ರೆ. ನೀಗ ಅವನು ಬಿಡಿಸ್ಬೇಕು. ಓಕೆ. ನಿರಪರಾಧಿಗಳಿಗೆ ಶಿಕ್ಷೆ ಆಗೋದನ್ನ ಕೃಷ್ಣಮೂರ್ತಿ ಸಹಿಸೋದಿಲ್ಲ. ನಿನ್ನ ತಮ್ಮ ತಪ್ಪು ಮಾಡಿಲ್ಲ ತಾನೇ? ಇಲ್ಲ, 3 ಕೊಲೆ ಮಾಡ್ದ ಅಷ್ಟೇ.
ಗೆಟ್ ಔಟ್, ಗೆಟ್ ಔಟ್. ಯಾಕಯ್ಯ? ಕೊಲೆಗಾರನ ಬಿಡ್ತಕ್ಕಲ್ಲ ನಾ ಓದಿರೋದು. ಹೋಗಯ್ಯ ಆಚೆ, ಹೋಗಯ್ಯ. ನಾನೆಷ್ಟು ಕೊಲೆ ಮಾಡಿದೀನಿ ಗೊತ್ತಾ? ಗೊತ್ತಿಲ್ಲ. 11. ಡಜನ್ಗೊಂದು ಕಮ್ಮಿ. ಈ ಕೇಸ್ ನೀನ್ ತಗೊಳ್ಳಿಲ್ಲ, 12ನೇದು. ಏನಂತೀಯ? ಇನ್ನೇನ್ ಹೇಳಿ? ಡಜನ್ನ ಫಿಲಪ್ ಮಾಡ್ಬೇಕು ಅಂತಿದೆಯೇ? ತಗೋತೀನಿ, ನಿನ್ನ ಕೇಸ್ ತಗೋತೀನಿ. ಯುವರ್ ಆನರ್, ತಮ್ಮ ಮುಂದೆ ನಿಂತಿರೋ ಈ ಅಪರಾಧಿ ಸಾಮಾನ್ಯವಾದ ಮನುಷ್ಯನಲ್ಲ ಅಂತ ತಮಗಾಗಲೇ ಗೊತ್ತಿದೆ. ಮನುಷ್ಯ ರೂಪದಲ್ಲಿರೋ ರಾಕ್ಷಸ, ಅಮಾನುಷವಾಗಿ 3 ಕೊಲೆಗಳನ್ನು ಮಾಡಿದ ಕಟುಕ. ಆದ್ದರಿಂದ ಈ ಘಾತಕನಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಬೇಕೆಂದು ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಅಪರಾಧಿ ಯಾವ ಕರುಣೆಗೂ ಅರ್ಹನಲ್ಲ ಅಂತ ನನ್ನ ಅಭಿಪ್ರಾಯ. ದಟ್ಸ್ ಆಲ್ ಯುವರ್ ಆನರ್. ನಿನ್ ಪರವಾಗಿ ವಾದ ಮಾಡೋದಿಕ್ಕೆ ನಿನಗೆ ಡಿಫೆನ್ಸ್ ಲಾಯರ್ ಯಾರಾದ್ರು ಇದಾರೇನು? ಇದಾರೆ ಮಹಾಸ್ವಾಮಿ, ಇವರೇ. ನಿನ್ನ ಹೆಸರು? ರಾಜಾರಾಮ್. ನನ್ನ ಹೆಸರು ಲಾಯರ್ ಕಿಟು. ಐ ಆಮ್ ಸಾರಿ ಯುವರ್ ಆನರ್. ಎಸ್, ಪ್ರೊಸೀಡ್. ನೀನು ಕೊಲೆ ಮಾಡಿರೋದು ನಿಜ ತಾನೇ? ಇಲ್ಲ. ಸುಳ್ಳು ಹೇಳಬೇಡ. ಇದು ನ್ಯಾಯದೇವಿಯ ದೇವಾಲಯ. ಇಲ್ಲಿ ಸತ್ಯನ ಯಾವಾಗಲೂ ಹೇಳಬೇಕು. ನೀನು ಕೊಲೆ ಮಾಡಿದೀಯಾ? ಸುಳ್ಳು. ಮಾಡಿದೀಯಾ? ಸುಳ್ಳು. ಮಾಡಿದೀಯಾ? ಇಲ್ಲ. ಮಾಡಿದೀಯಾ ಕಣಯ್ಯ? ಇಲ್ಲ. ಅಯ್ಯ, ಮಾಡಿದೀಯಾ ಕಣಯ್ಯ? ನಿಮ್ಮ ಅಣ್ಣನೇ ಹೇಳಿದಾನೆ 3 ಕೊಲೆ ನೀನೇ ಮಾಡಿದೀಯಾ ಅಂತ. ಮಿಸ್ಟರ್ ಕಿಟ್ಟು, ನೀವು ಪ್ರಾಸಿಕ್ಯೂಟರ್ ಅಥವಾ ಡಿಫೆನ್ಸ್ ಲಾಯರ್? ಯಾವ ಕಡೆ ನ್ಯಾಯ ಇದೆಯೋ ಆ ಕಡೆ ಲಾಯರ್. ಹಾಗಾದ್ರೆ ಇವ್ರ ಪರವಾಗಿ ವಾದ ಮಾಡ್ತೀನಿ ಅಂತ ಹೇಳಿ ಈ ಕೇಸನ್ನು ಯಾತಕ್ಕೆ ಒಪ್ಕೊಂಡ್ರಿ? ನಾನೆಲ್ಲ ಒಪ್ಕೊಂಡೆ ಯುವರ್ ಆನರ್. ಆ ರೌಡಿ ನನ್ನ ಮಗ ಒಪ್ಪಿಸ್ದ. ಆಫೀಸಿಗೆ ನುಗ್ಗಿ ಕುತ್ತಿಗೆ ಹಿಡಿದು ಚಾಕು ತೋರಿಸಿ ಈ ಮರ್ಡರ್ ಕೇಸ್ ನ ಒಪ್ಕೋತಿಯಾ? ಇಲ್ಲಾಂದ್ರೆ ನಿನ್ ತಲೆ ತೆಗೆದು 12 ಹತ್ಯೆ ಮಾಡಿರೋ ಹಮ್ಮೀರ ಅನ್ನೋ ಹೆಸರನ್ನ ಖಾಯಮ್ಮಗೊಳಿಸ್ಕೋತೀನಿ ಯುವರ್ ಆನರ್. ಮೊದಲೇ ನನ್ನ ಪರ್ಸನಾಲಿಟಿ ವೀಕು, ಅವನ ಪರ್ಸನಾಲಿಟಿ ಸ್ಟ್ರಾಂಗು. ನನಗೇನ್ ಮಾಡ್ಬೇಕೋ ಗೊತ್ತಾಗ್ಲಿಲ್ಲ ಯುವರ್ ಆನರ್. ಆನರ್, ವಾಟರ್, ವಾಟರ್, ನೀರು, ನೀರು. ಯುವರ್ ಆನರ್, ನನಗೂ ಮನಸ್ಸಾಕ್ಷಿ ಇದೆ. ಪ್ರಾಣಕ್ಕೆ ಹೆದರಿ ಅನ್ಯಾಯ ಮಾಡ್ಲಾರೆ. ನನ್ನ ಕೊನೆ ಆಸೆ ಇಷ್ಟೇ. ಸಲ್ಯೂಟ್ ಹೊಡೆದು ಕೇಳ್ಕೊತೀನಿ, ಕೈ ಮುಗಿದು ಕೇಳ್ಕೊತೀನಿ. ಈ ರೌಡಿ ನನ್ನ ಮಗನ ಬಿಡಬೇಡಿ. ಹೇಗಾದ್ರೂ ಮಾಡಿ ನೇಣು ಹಾಕ್ಬಿಡಿ. ಅಷ್ಟೇ, ಅಷ್ಟೇ ನನ್ನ ಕೊನೆ ಆಸೆ. ಸುಧಾಕರನ್ ಜೈಲ್ಗೆ ಹಾಕಿದ್ರ? ಕಿಟ್ಟು, ಕಿಟ್ಟು, ಈ ವಿಷಯ ಯಾಕೆ ಹೇಳಲಿಲ್ಲ ನನ್ಗೆ? ಹೇಳ್ತಾ ಇದ್ದೆ ಮಾಲ್ತಿ, ಹೇಳಿದ್ರೆ ನಿನ್ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ ಅಂತ ನಾನೇ ಹೇಳಿಲ್ಲ. ಅಳಬೇಡ, ಸಂತೋಷದ ವಿಷಯ ಹೇಳ್ತೀನಿ. ನಾಳೆನೆ ಅವನು ಬಿಡುಗಡೆ. ನಿನಗಾಗೆ
ಕಾದಿದ್ದೆ ನಿನಗಾಗೆ ಕಾದಿದ್ದೆ ನಾ ಹೇಳು ನುಡಿಯುವುದಿದೆ ನೆನಪಿನ ಮಾತೇಕೆ ವಿರಹದ ನೋವೇಕೆ ನೆನಪಿನ ಮಾತೇಕೆ ವಿರಹದ ನೋವೇಕೆ ನಾನು ಎಂದು ನಿನ್ನಲ್ಲೇ ನಿನಗಾಗೆ ಕಾದಿದ್ದೆ ನಾ ಹೇಳು ನುಡಿಯುವುದಿದೆ ನೆನಪಿನ ಮಾತೇಕೆ ವಿರಹದ ನೋವೇಕೆ ನೆನಪಿನ ಮಾತೇಕೆ ವಿರಹದ ನೋವೇಕೆ ನಾನು ಎಂದು ನಿನ್ನಲ್ಲೇ ಒಂದಾದ ವೇಳೆ ಈ ನೋವೇನು ಹೇಳೆ ಬಂಗಾರಿ ನೀ ನನ್ನ ಬುಸಿರು ಒಂದಾದ ವೇಳೆ ಈ ನೋವೇನು ಹೇಳೆ ಬಂಗಾರಿ ನೀ ನನ್ನ ಬುಸಿರು ಬಾಳೆಲ್ಲ ಇನ್ನು ಸಂತೋಷವನ್ನೇ ಬಾಳೆಲ್ಲ ಇನ್ನು ಸಂತೋಷವನ್ನೇ ತರುವೆ ಚಿನ್ನ ನಂಬು ನನ್ನ ನೆನಪಲಿ ನಾನೊಂದೇ ವಿರಹದಿ ನದಿಂದೆ ನೆನಪಲಿ ನಾನೊಂದೇ ವಿರಹದಿ ನದಿಂದೆ ಅಂತೂ ನಿನ್ನ ನಾ ಕಂಡೆ ಅರೆ ನಿನಗಾಗೆ ಕಾದಿದ್ದೆ ನಿನಗಾಗೆ ಕಾದಿದ್ದೆ ನಾ ಹೇಳು ನುಡಿಯುವುದಿದೆ ನೆನಪಿನ ಮಾತೇಕೆ ವಿರಹದ ನೋವೇಕೆ ನೆನಪಿನ ಮಾತೇಕೆ ಅವನು ನಿನ್ನೆನೆ ಜೈಲಿಂದ ಬಿಡುಗಡೆ ಹೊಟ್ಟೋದ್ನಂತೆ ಎಲ್ಲಿಗೆ ಹೋದ್ರಂತೆ ಜೈಲಿಂದ ಬಿಡುಗಡೆ ಹೋದವರು ಎಲ್ಲಿಗೆ ಹೋಗ್ತಾ ಅಂತ ಹೇಳ್ಬಿಟ್ಟ ಹೋಗ್ತಾರೆ ಎಲ್ಲಿದಾನು ಏನು ನಮಸ್ಕಾರ ನಮಸ್ಕಾರ ಕಿಟ್ಟು ಆಗಿದ್ದಾಳೆ ಚೆನ್ನಾಗಿದ್ದಾನೆ ಅವನು ಈಗ ದೊಡ್ಡ ಲಾಯರ್ ಲಾಯರ ವೆರಿ ಗುಡ್ ಎಲ್ಲಿದ್ದಾನೆ ಸರ್ ಈಗ ಕಿಟ್ಟು ನಿನ್ ವಿಚಾರ ಎಲ್ಲ ಹೇಳ್ದ ಯಾರನ್ನೋ ಕಾಪಾಡೋದಕ್ಕೋಸ್ಕರವಾಗಿ ನೀನು ಜೈಲಿಗೆ ಹೋದೆ ಅಂತ ಅವನು ತುಂಬಾ ಪೇಚಾಡ್ತಾ ಇದ್ದ ಸುಧಾಕರ್ ನೀ ದುಡುಕಿ ತುಂಬಾ ತಪ್ಪು ಮಾಡಿಬಿಟ್ಟೆ ನೀನು ಜೈಲಿಗೆ ಹೋಗಿ ಬಂದ್ಮೇಲೆ ನಮ್ಮ ಕಿಟ್ಟು ಹತ್ರ ಮಾತಾಡೋದು ಸಲಿಗೆಯಿಂದಿರೋದು ಅಷ್ಟೊಂದು ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ ನೀನೇನಂತೀಯ ಹಾಗೆ ಆಗ್ಲಿ ಸರ್ ನನ್ನಿಂದ ಕಿಟ್ಟು ಭವಿಷ್ಯ ಹಾಳಾಗಬಾರ್ದು ಅದಕ್ಕೆ ಅವಕಾಶನೂ ನಾನು ಕೊಡಲ್ಲ ನನ್ನ ಮಾತು ನಂಬಿ ಸರ್ ಬರ್ತೀನಿ
ಇದನ್ನೆಲ್ಲ ತಗೋ. ಎಷ್ಟಿದಕ್ಕೆ? 6 ರೂಪಾಯಿ ಸರ್. ಇವಳಿಂದ ತಾನೇ ನಮ್ಮ ಅಣ್ಣ ಸತ್ತಿತ್ತು. ಸುಮ್ಮನೆ ಬಿಡಬಾರ್ದು, ಕೊಲ್ಲೇಬೇಕು. ಇವನ್ ಕೊಂದ್ರೇನೆ ನಾನು ಸೇಡ್ತಿರೋದು. ಮಾತಾಡಲ್ವಾ? ಮೂಗನ ನಿಮ್ಮಿ ಯಾರ ಹತ್ರ ಮಾತಾಡ್ತಿದ್ಯಮ್ಮ? ಮೂಗ ಮಮ್ಮಿ. ನೀನಾ ಅವತ್ತು ಪೊಲೀಸ್ ಹಿಡ್ಕೊಟ್ಟು ಜೈಲಿಗೆ ಕಳಿಸ್ತೆ ಅಂತ ಇವತ್ತು ಸೇಟ್ ತೀರಿಸ್ಕೊಳಕ್ ಬಂದ್ಯಾ? ಶಿವಣ್ಣ, ನಾರಾಯಣ, ರಾಜಪ್ಪ, ರಾಜ, ರಾಜ. ಕಳ್ಳರಿ, ನಾನ್ ನಿಮ್ಗೊಂದ್ಸರಿ ಹೇಳಿಲ್ಲ? ನಮ್ಮನೆಗಿಬ್ರು ಕಳ್ಳರು ನುಗ್ಗಿ ಜಗಳ ಕಾಯ್ತಿದ್ರು. ಒಬ್ಬನ್ನ ಪೊಲೀಸ್ ಹಿಡ್ಕೊಟ್ಟೆ, ಇನ್ನೊಬ್ಬನಿಗೆ ಗುಂಡು ಹಾರಿಸಿದ್ರು, ತಪ್ಪಿಸ್ಕೊಂಡು ಹೋಗಿ ನೀರ್ನಲ್ಲಿ ಬಿಸತ್ತ ಅಂತ. ಅವರಲ್ಲಿ ಒಬ್ಬ ಇವನು. ಜೈಲಿಂದ ರಿಲೀಸ್ ಮಾಡಿದ್ರು ಅಂತ ಕಾಣಿಸುತ್ತೆ. ನೇರ ಮನೆ ಹುಡ್ಕೊಂಡು ಬಂದಿದ್ದಾನೆ ನನ್ನ ಮೇಲೆ ಸೇಫ್ ತೀರಿಸ್ಕೊಳಕ್ಕೆ. ಸೇಡ್ ತೀರಿಸ್ಕೊಳಕ್ ಬಂದಿದ್ದೀಯನೋ ಸ್ಕೌಂಡ್ರಲ್? ಇವ್ನ ಎಳ್ಕೊಂಡೋಗಿ ಕುತ್ಕೇಳ್ದ ಆಚೆ ತಳ್ರು. ಏನ್ರಿ ಅವನ್ಯಾಕ್ ಸುಮ್ನೆ ಬಿಟ್ರಿ? ಏನ್ ಮಾಡ್ಬೇಕಾಗಿತ್ತು? ಒದ್ದು ಪೊಲೀಸ್ ಕೊಪ್ಪಿಸ್ಬೇಕಾಗಿತ್ತು. ಆ ಪಾಪಿ ನಮ್ಮ ಮಗುನ ಹೊತ್ಕೊಂಡು ಹೋಗಕ್ ನೋಡಿದ್ದಾರೆ. ನನ್ ಕಣ್ಗೆ ಅವನ ಅಷ್ಟು ದೊಡ್ಡ ಅಪರಾಧಿಯಾಗಿ ಕಾಣಿಸ್ತಿಲ್ಲ ಲಕ್ಷ್ಮಿ. ದೊಡ್ಡ ಅಪರಾಧಿನೋ ಚಿಕ್ಕ ಅಪರಾಧಿನೋ, ಕ್ರಿಮಿನಲ್ ಇಸ್ ಎ ಕ್ರಿಮಿನಲ್. ಅವನಿಗೆ ಶಿಕ್ಷೆ ಆಗ್ಲೇಬೇಕು. ಲಕ್ಷ್ಮಿ, ಒಂದು ವಿಷಯ, ಅಕಸ್ಮಾತ್ ಈ ನಿನ್ ಗಂಡನೇ ಕಳ್ಳ ಆಗಿದ್ರೆ ನೀನೇನ್ ಮಾಡ್ತಿದ್ದೆ? ನೇಣ್ ಹಾಕೊಂಡು ಸಾಯ್ತಿದ್ದೆ.
ಮೂರ್ತಿ ಸರ್ ಸಿಮೆಂಟ್ ಫ್ಯಾಕ್ಟ್ರಿ ಫೈಲ್ ತಗೊಂಬನ್ನಿ. ತರ್ತೀನಿ. Hello, Raja here. Huh? It might be 30 lakhs business. No, now it is not possible. ನಾವು ಆಗಲೇ ಟೆಂಡರ್ ಕಳಿಸಿದೀವಲ್ಲ 1 crore ಪ್ರಾಜೆಕ್ಟ್ಗೆ. ಅದು ಸೆಟ್ಲ್ ಆಗೋವರೆಗೂ ನಾವು ಬೇರೆ ಯಾವುದು ಕಮಿಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಓಕೆ, ಐ ಆಮ್ ಸಾರಿ. Hello, Raja here. Oh, good morning. How are you? ನಾನು ಲಯನ್ಸ್ ಕ್ಲಬ್ ಮಾತಾಡಿ ಸ್ಪೀಚ್ ತಾನೆ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಿಸ್ಟರ್ ಮೂರ್ತಿ. ಸರ್ ನಮ್ಮ ಸಿಮೆಂಟ್ ಫ್ಯಾಕ್ಟರಿ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಬಹಳ ಬ್ಯಾಡ್ ರಿಪೋರ್ಟ್ಸ್ ಇದೆ. ಆ ಮ್ಯಾನೇಜರ್ ನಾಳೆ ಬಂದು ನೋಡೋದಕ್ಕೆ ಹೇಳಿ. ಸರಿ ಸರ್. ಹಾಗೆ ನಾನು ಹೇಳಿದ್ದಲ್ಲ ಲೆಟರ್ಸು, ಅದನ್ನ ಟೈಪ್ ಮಾಡಿಡಿ. ನನಗೊಂದು ಅರ್ಜೆಂಟ್ ಮೀಟಿಂಗ್ ಇದೆ, ಅದು ಮುಗಿಸ್ಕೊಂಬಂದು ಸೈನ್ ಮಾಡ್ತೀನಿ. ಹಲೋ ನಳ್ಳಿ, ನನ್ಗೆ ಯಾವ್ದಾದ್ರು ಫೋನ್ ಕಾಲ್ ಬಂದ್ರೆ ಆಫ್ಟರ್ 4:30 ಕಾಂಟ್ಯಾಕ್ಟ್ ಮಾಡಿ ಹೇಳಿ. ಓಕೆ ಓಕೆ. Hey, mister. Come here. ಯಾಕೆ ಈ ರೀತಿ ಫಾಲೋ ಮಾಡ್ತಿದ್ಯಾ ನೀನು? ಇಲ್ಲೇನು ಕೆಲಸ ನಿನಗೆ? ಏನೂ ಇಲ್ಲ ಸರ್. ಮತ್ತೆ ಯಾಕೆ ಬಂದೆ ಇಲ್ಲಿಗೆ? ನಿಮ್ಮನ್ನು ನೋಡೋಣ ಅನ್ನಿಸ್ತು. ಸತ್ಯವಾಗಿ ಹೇಳ್ತೀನಿ ಸರ್, ನನಗೊಬ್ಬ ಅಣ್ಣ ಇದ್ದ, ಎಲ್ಲ ನಿಮ್ಮ ಹಾಗೇನೆ. ಅದಕ್ಕೆ ನಾನು ನಿನ್ನ ಅಣ್ಣ ಅಲ್ಲ. ನೀನು ಈ ರೀತಿ ಫಾಲೋ ಮಾಡೋದು ನಂಗೆ ಸ್ವಲ್ಪ ಕೂಡ ಹಿಡಿಸೋದಿಲ್ಲ. ಡೋಂಟ್ ಡೂ ದಟ್ ಇನ್ ಫ್ಯೂಚರ್. ಓಕೆ? ಸುಧಾ, ಕುಚೇಲ ಎಲ್ಲಾದ್ರೂ ಕುಬೇರ ಆಗೋದಕ್ಕೆ ಸಾಧ್ಯನಾ? ಯಾವ ಮನೆಗೆ ನಾನು ಕಳ್ತನ ಮಾಡಕ್ ಹೋದ್ದು ಆ ಮನೆಗೆ ನಾನು ಯಜಮಾನನ? ಅಯ್ಯೋ ಮಂಗೆ, ಸುಮ್ನೆ ಕನಸು ಕಾಣ್ಬೇಡ. ಯೋ ಬ್ಲಾಡಿ ಫೋಲ್, ವಾಟ್ ದ ಹೆಲ್ ಯು ಮೀನ್? ನನ್ನ ಯೋಗ್ಯತೆ ಏನು, ನಿನ್ನ ಯೋಗ್ಯತೆ ಏನು? ನನ್ನಂಥ ಒಬ್ಬ ಲಕ್ಷಾಧೀಶ್ವರ ನಿನ್ನಂಥ ಒಬ್ಬ ಭಿಕಾರಿಗಣ್ಣನ? ಇಂಪಾಸಿಬಲ್. ಮೊದಲು ನಿನ್ ತಲೆನ ಯಾರಾದ್ರೂ ಡಾಕ್ಟರ್ ತೋರಿಸು. ಹೋಗೋ. ಇಲ್ಲ, ನೀನ್ ಸುಳ್ಳು ಹೇಳ್ತಾ ಇದ್ದೀಯ. ನಾನು ನಂಬಲ್ಲ. ನನ್ನ ಹೃದಯ ಹೇಳ್ತಾ ಇದೆ ನೀನೇ ನಮ್ಮಣ್ಣ ಅಂತ. ನೀನೇ ನಮ್ಮಣ್ಣ. ಇಲ್ಲ 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 ಇಲ್ಲ. ತಂದಿರುವೆ ಆನಂದ
ಮೊದಲಲ್ಲಿ ನನಗೆ ಕಣ್ಣಾಗಿ ನೀನೊಲಿದು ಬಂದೆ. ಒಂದಾದ ಹಾಗೆ ನಾ ಕಂಡ ಕನಸು ನಿಜವಾದ ಹಾಗೆ ಒಲಿದೆ ಒಲಿದೆ. ಎಂಥ ಭಾಗ್ಯ ತಂದಿರುವೆ, ಆನಂದ ತಂದು ತುಂಬಿರುವೆ, ಬಾಳಲ್ಲಿ ಬೆಳಕನ್ನು ನೋಡಿದೆ, ಬಳಿ ನೀರೆ ನಗುತ್ತಲಿ ದಿನವು, ಹೂವಾಗುತ್ತ ಹರಳಿರೆ ಮನವು, ಏಕೆ ಸ್ವರ್ಗವು, ಏಕೆ ಸ್ವರ್ಗವು. ಹಾಲಂತೆ ಹೂವಂತೆ ಸುಧೆಯಂತೆ ಇರುವ ಮನಸ್ಸನ್ನು ನಿನ್ನಲ್ಲಿ ಕಂಡೆ. ಬೆಳದಿಂಗಳೊಂದು ಹೆಣ್ಣಾದ ಹಾಗೆ, ಸಂಗೀತ ಅವಳ ನುಡಿಯಾದ ಹಾಗೆ ಕಂಡೆ ನಿನ್ನ, ಕಂಡೆ ನಿನ್ನ. ಎಂಥ ಭಾಗ್ಯ ತಂದಿರುವೆ, ಆನಂದ ತಂದು ತುಂಬಿರುವೆ, ಬಾಳಲ್ಲಿ ಬೆಳಕನ್ನು ನೋಡಿದೆ, ಬಳಿ ನೀರೆ ನಗುತ್ತಲಿ ದಿನವು, ಹೂವಾಗುತ್ತ ಹರಳಿರೆ ಮನವು, ಏಕೆ ಸ್ವರ್ಗವು, ಏಕೆ ಸ್ವರ್ಗವು. ಅವತ್ತ ಮನೆಗೆ ನುಗ್ಗಿದ್ದಲ್ಲ ಆ ಕಳ್ಳ. ಎಲ್ಲಿ ಲಕ್ಷ್ಮಿ ಕಾಣಿಸ್ತಿಲ್ಲ? ಈಗ ಇಲ್ಲೇ ಇದ್ದಾರೆ. ಬಂದ್ರೆ ಅಲ್ಲಿ ಈಗ ನಿಮ್ಗೆಲ್ಲ ಡ್ಯೂಟಿ ಇದೇ ಏರಿಯಾ. ನಾನು ಸ್ಪೆಷಲ್ ಆಫೀಸರ್. ಲೇಕ್ ಏರಿಯಾದಲ್ಲಿ ಗಲಾಟೆ ನಡೀತಾ ಇದೆ, ಇಮಿಡಿಯೇಟ್ ಆಗಿ ಹೋಗಿ. ಎಸ್ ಸರ್. ಆ ಬೋರ್ಡ್ ತಗೊಂಬರ. ವಾಚ್ಮನ್ ವಿಷಯ ಫಿನಿಶ್. ಲೈನ್ ಕ್ಲಿಯರ್. ಕಮ್ ಆನ್. ನಮಸ್ಕಾರ ಶಿಕಾಗೋ ಡಾಕ್ಟ್ರೆ. ಏನದು ಎರಡನೇ ವೇಷನಾ? ಡಾಕ್ಟರ್ ಆಯ್ತು, ಈಗ ಪೊಲೀಸ್ ಇನ್ಸ್ಪೆಕ್ಟರ? ಓಹೋ, ಏನಿದೆಲ್ಲ ಬಾಕ್ಸ್ಗಳೆಲ್ಲ ತಗೊಂಡು ಒಳಗೆ ಹೋಗ್ತಾ ಇದ್ದೀರಾ? ಈಗ ನಿಮ್ಮ ಅಪ್ಪನ ಮನೆ ಆಸ್ತಿನಾ? ಜೈ, ಯಾವಾಗಲೂ ನನ್ನ ದಾರಿಗೆ ಅಡ್ಡ ಬರ್ತಾ ಇದೀಯಾ? ಹೌದು.
ಲೇ ಸಿದ್ದಪ್ಪ, ಈ ಆಫೀಸರು ಸ್ಪೆಷಲ್ ಆಫೀಸರು ಅಂತ ಹೇಳಿರಲ್ಲೋ, ಸರ್ಕ್ಯುಲರೇ ಬಂದಿಲ್ವಲ್ಲ ನಮಗೆ? ನನಗೂ ಅದೇ ಸಂಶಯ ಕಣ. ಈಗೇನ್ ಮಾಡೋಣ? ಸರಿ ನಡಿ, ಅಲ್ಲೇ ನೋಡೋಣ. ಸರಿ ನಡಿ.